ಜನರಲ್ ಇಂಗ್ಲಿಷ್ ಗೆ ಸಂಬಂಧಪಟ್ಟಂತಹ ಕ್ಲಾಸಸ್ ಗಳನ್ನ ತೆಗೆದುಕೊಳ್ತಾ ಇದ್ದೀನಿ. ಸೊ ಈ ಕ್ಲಾಸ್ ಅನ್ನ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ನಾನು ಕೆಲವೊಂದು ಇನ್ಫಾರ್ಮೇಶನ್ ಅನ್ನ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಸೊ ನೋಡಿ, ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಸಾಮಾನ್ಯ ಇಂಗ್ಲಿಷ್ ಟಫ್ ಆದ್ರೆ ಇಂಗ್ಲಿಷ್ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಸಾಮಾನ್ಯ ಕನ್ನಡ ಟಫ್ ಆಗತ್ತೆ. ಆದ್ರೆ ನಮ್ಮ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾಗಿರೋದ್ರಿಂದ ಮತ್ತೆ ನಾವು ಕರ್ನಾಟಕದಲ್ಲಿ ಇರೋದ್ರಿಂದ ಸೊ ಇದರಲ್ಲಿ ಏನು ತುಂಬಾ ಭಯ ಬಿದ್ಬಿಡ್ತಾರೆ ವಿದ್ಯಾರ್ಥಿಗಳು. ಇಂಗ್ಲಿಷ್ ಇದೆ ಅಲ್ಲ, 35 ಸ್ಕೋರ್ ಮಾಡೋದು ತುಂಬಾ ಕಷ್ಟ ಅಂತ. ಸೊ ಅದನ್ನ ನನ್ನ ಕ್ಲಾಸಸ್ ಗಳ ಮೂಲಕ ಆದಷ್ಟು ನಿಮ್ಗೆ ಈಸಿ ಮಾಡ್ಕೊಡ್ಲಿಕ್ಕೆ ನನ್ನ ಒಂದು ಪ್ರಯತ್ನ. ಸೊ ಸಾಮಾನ್ಯ ಇಂಗ್ಲಿಷ್ ಗೆ ಸಂಬಂಧಪಟ್ಟಾಗ ನಾವು ಸಿಲೆಬಸ್ ಅನ್ನ ನೋಡಿದಾಗ ಟಾಪಿಕ್ ಗಳು ಯಾವ ರೀತಿ ಇರುತ್ತೆ. ಸೊ ಈ ಒಂದು ಆಂಟೋನಿಮ್ಸ್, ಸಿನೋನಿಮ್ಸ್ ಅಂದ್ರೆ ವಿರುದ್ಧಾರ್ಥಕ ಪದಗಳು, ಸಮಾನಾರ್ಥಕ ಪದಗಳು, ಪಾರ್ಟ್ಸ್ ಆಫ್ ಸ್ಪೀಚ್ ಆಗಿರ್ಬೋದು, ಆರ್ಟಿಕಲ್ ಆಗಿರ್ಬೋದು, ಪ್ರಿಪೋಸಿಷನ್, ಕಾಂಪ್ರಹೆನ್ಷನ್ ಅಥವಾ ಎರರ್ ಕರೆಕ್ಷನ್, ಈ ರೀತಿಯಾಗಿ ಬೇರೆ ಬೇರೆ ರೀತಿಯಾದಂತಹ ಟಾಪಿಕ್ ಗಳು ಇರುತ್ತೆ. ಅಂದ್ರೆ ಫಿಲ್ ಇನ್ ದ ಬ್ಲಾಂಕ್ಸ್ ಬಹಳಷ್ಟು ಟಾಪಿಕ್ ಬರುತ್ತೆ. ನಾನು ಎಲ್ಲವನ್ನ ನಿಮ್ಗೆ ಟಾಪಿಕ್ ವೈಸ್ ಎಕ್ಸಾಂಪಲ್ ಗಳನ್ನ ಹೇಳೋ ಮೂಲಕ ಮಾಡ್ಕೊಡ್ತೇನೆ. ಸೊ ಜನರಲ್ ಇಂಗ್ಲಿಷ್ ಅನ್ನ ನೀವು ಹೆದರೋ ಅವಶ್ಯಕತೆ ಇಲ್ಲ. ಯಾವ ವಿಷಯಕ್ಕೆ ನಾವು ಜಾಸ್ತಿ ಹೆದರ್ತೀವಿ ಅದೇನಾಗತ್ತೆ, ನಾವು ಸ್ವಲ್ಪ ಸ್ವಲ್ಪ ತಿಳಿತಾ ಇರೋದು ಕೂಡ ಆ ಒಂದು ಹೆದರಿಕೆಯಿಂದ ಎಲ್ಲಾನು ಮರ್ತು ಬಿಡ್ತೀವಿ. ಸೊ ಇವತ್ತಿನಿಂದ ಹೊಸ ಪ್ರಾರಂಭ ಮಾಡೋಣ. ಒಂದು ಬ್ಲಾಂಕ್ ಪೇಜ್ ಅನ್ನ ಜನರಲ್ ಇಂಗ್ಲಿಷ್ ಗೆ ಇಟ್ಕೊಳ್ಳಿ, ಅಂದ್ರೆ ನಿಮ್ಮ ತಲೆಯಲ್ಲಿ. ಸೊ ಅಲ್ಲಿಂದ ನಾವು ಸ್ಟಾರ್ಟ್ ಮಾಡೋಣ ನಮ್ಮ ಜನರಲ್ ಇಂಗ್ಲಿಷ್ ಅನ್ನ. ಸೊ ಜನರಲ್ ಇಂಗ್ಲಿಷ್ ಇದೆ ಅಲ್ಲ, ನಮ್ಗೆ ಯಾಕೆ ಟಫ್ ಅನ್ಸುತ್ತೆ ಅಂದ್ರೆ ನಾವು ಜಾಸ್ತಿ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳು ಇಂಗ್ಲಿಷ್ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಹೋಗಲ್ಲ. ಸೊ ನಾವು ಇಂಗ್ಲಿಷ್ ಅನ್ನ ಪ್ರತಿದಿನ ಓದ್ತಾ ಇದ್ರೆ ಅಥವಾ ಒಳ್ಳೆ ಒಳ್ಳೆ ಇಂಗ್ಲಿಷ್ ಮೂವೀಸ್ ಗಳನ್ನ ಸಬ್ ಟೈಟಲ್ ಒಂದಿಗೆ ನೋಡ್ತಾ ಹೋದ್ರೆ ಅಥವಾ ಬೇರೆಯವರು ಮಾತನಾಡೋದನ್ನ ಕೇಳ್ತಾ ಹೋದ್ರೆ ನಮ್ಗೆ ಈಸಿ ಆಗತ್ತೆ. ಆದ್ರೆ ನಮ್ಮ ಈ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ನಲ್ಲಿ 35 ಮಾರ್ಕ್ಸ್ ಇದೆ ಅಲ್ಲ, ಜನರಲ್ ಇಂಗ್ಲಿಷ್ ಗೆ ಸಂಬಂಧಪಟ್ಟಂತೆ ಇರುತ್ತೆ. ನಾನು ನನ್ನ ಕ್ಲಾಸಸ್ ನಲ್ಲಿ ಕೇವಲ ಇಂಗ್ಲಿಷ್ ನಲ್ಲಿ ಮಾತ್ರ ಹೇಳಲ್ಲ, ಇಂಗ್ಲಿಷ್ ನಲ್ಲಿ ವಾಕ್ಯಗಳು ಇರುತ್ತೆ, ಅದೇ ರೀತಿಯಾಗಿ ಕನ್ನಡದಲ್ಲಿಯೂ ಕೂಡ ನಾನು ವಾಕ್ಯಗಳನ್ನ ಹೇಳ್ತೀನಿ. ಮತ್ತೆ ಎಲ್ಲವನ್ನ ನಿಮ್ಗೆ ನಿಧಾನಕ್ಕೆ ಮಕ್ಕಳ ರೀತಿಯಲ್ಲಿ ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ಈ ಕ್ಲಾಸಸ್ ಗಳನ್ನ ಯಾವುದು ವಿಷಯ ನಮ್ಗೆ ಟಫ್ ಆಗತ್ತೆ ಸ್ವಲ್ಪ ಜಾಸ್ತಿ ಫೋಕಸ್ ಮಾಡ್ಬೇಕಾಗತ್ತೆ. ಸೊ ಹಾಗಾದ್ರೆ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡೋಣ, ಜಾಸ್ತಿ ತಡ ಮಾಡೋದ್ ಬೇಡ. ಇವತ್ತಿನ ಭಾಗದಲ್ಲಿ ನಮ್ಮ ಇಂಗ್ಲಿಷ್ ಗ್ರಾಮರ್ ನಲ್ಲಿ ಅಂದ್ರೆ ಇಂಗ್ಲಿಷ್ ವ್ಯಾಕರಣದಲ್ಲಿ ನಾವು ಪಾರ್ಟ್ಸ್ ಆಫ್ ಸ್ಪೀಚ್ ಕುರಿತಾಗಿ ಮಾಹಿತಿಯನ್ನ ಹೇಳ್ತಾ ಇದ್ದೀನಿ. ಸೊ ಪಾರ್ಟ್ಸ್ ಆಫ್ ಸ್ಪೀಚ್ ಅನ್ನ ಮಾತುಗಳ ಪದಗಳು ಅಂತ ಹೇಳ್ತೀವಿ, ಆದ್ರೆ ಅದು ಅಷ್ಟು ಸೂಕ್ತ ಅಲ್ಲ. ಇಂಗ್ಲಿಷ್ ನಲ್ಲಿ ಇದರ ಒಂದು ಕರೆಕ್ಟ್ ಒಂದು ಹೇಳಿಕೆ ಇದೆಯಲ್ಲ, ಅಂದ್ರೆ ಪಾರ್ಟ್ಸ್ ಆಫ್ ಸ್ಪೀಚ್ ಅನ್ನೋದು ಸೂಕ್ತ ಅನ್ಸುತ್ತೆ. ನಾನು ನಿಮ್ಗೆ ಡೀಪ್ ಆಗಿ ಹೇಳಲ್ಲ, ಇದು ಫಸ್ಟ್ ಕ್ಲಾಸ್ ಆಗಿರೋದ್ರಿಂದ ನೀವು ನಿಧಾನಕ್ಕೆ ಇಂಗ್ಲಿಷ್ ಅನ್ನ ಅರ್ಥ ಮಾಡ್ಕೋಬೇಕು ಅನ್ನುವಂತಹ ಒಂದು ಉದ್ದೇಶದಿಂದ ಪಾರ್ಟ್ಸ್ ಆಫ್ ಸ್ಪೀಚ್ ಅಂದ್ರೆ ಏನು ಆದಷ್ಟು ಒಂದು 100 ನಲ್ಲಿ ಅಟ್ಲೀಸ್ಟ್ ನಿಮ್ಗೆ ಒಂದು 50% ಆದ್ರೂ ಒಂದ್ ಕ್ಲಾಸ್ ಅಲ್ಲಿ ಅರ್ಥ ಮಾಡಿಸುವಂತಹ ಪ್ರಯತ್ನ ನನ್ನದಾಗಿದೆ. ಓಕೆ, ಸೊ ಹಾಗಾದ್ರೆ ಪಾರ್ಟ್ಸ್ ಆಫ್ ಸ್ಪೀಚ್ ಅದನ್ನ ಸ್ಟಾರ್ಟ್ ಮಾಡೋಣ. ಓಕೆ ನೋಡಿ, ನಾನು ಯಾವ ರೀತಿಯಾಗಿ ನಿಮ್ಗೆ ಇಂಗ್ಲಿಷ್ ನಲ್ಲಿ ಇಲ್ಲಿ ಸೆಂಟೆನ್ಸ್ ಅನ್ನ ಕೊಟ್ಟಿರ್ತೀನಲ್ಲ, ನೀವು ಸ್ವಲ್ಪ ಜೋರಾಗಿ ಓದೋದನ್ನ ಪ್ರಾಕ್ಟೀಸ್ ಮಾಡಿ. ಇನ್ನೊಂದು, ಇಂಗ್ಲಿಷ್ ಪದಗಳನ್ನ ವಾಕ್ಯಗಳನ್ನ ನಾವು ಓದಿದಾಗ ಯಾವ್ದಾದ್ರು ಟಫ್ ಕ್ವಶನ್ಸ್ ಗಳು ಟಫ್ ವರ್ಡ್ ಗಳು ಬಂದ್ರೆ ಅದನ್ನ ಏನ್ ಮಾಡ್ಬೇಕು, ಆ ಒಂದು ಶಬ್ದದ ಅರ್ಥವನ್ನ ಡೈಲಿ ಕಲಿತಾ ಹೋಗ್ಬೇಕು. ಮತ್ತೆ ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನ ಕೂಡ ನಾವು ಸಾಲ್ವ್ ಮಾಡ್ತಾ ಹೋಗೋಣ. ಹಾಗಾದ್ರೆ ಇವತ್ತಿನ ಭಾಗದಲ್ಲಿ ಪಾರ್ಟ್ಸ್ ಆಫ್ ಸ್ಪೀಚ್ ಅನ್ನ ನೋಡೋಣ. ಓಕೆ, ಸೊ ದೇರ್ ಆರ್ 8 ಪಾರ್ಟ್ಸ್ ಆಫ್ ಸ್ಪೀಚ್ ಇನ್ ದ ಇಂಗ್ಲಿಷ್ ಲ್ಯಾಂಗ್ವೇಜ್. ಸೊ ಇಂಗ್ಲಿಷ್ ಭಾಷೆಯಲ್ಲಿ ಟೋಟಲ್ ಆಗಿ 8 ಪಾರ್ಟ್ಸ್ ಆಫ್ ಸ್ಪೀಚ್ ಇದೆ. ದ ಪಾರ್ಟ್ ಆಫ್ ಸ್ಪೀಚ್ ಇಂಡಿಕೇಟ್ಸ್ ಹೌ ದ ವರ್ಡ್ ಫಂಕ್ಷನ್ಸ್ ಇನ್ ದ ಮೀನಿಂಗ್ as well as grammatically within the sentence. ಈ ಪಾರ್ಟ್ಸ್ ಆಫ್ ಸ್ಪೀಚ್ ಅನ್ನೋದು ನಮಗೆ ಯಾವುದರಲ್ಲಿ ಸಹಾಯ ಮಾಡುತ್ತೆ ಅಂದ್ರೆ ಒಂದು ವಾಕ್ಯದಲ್ಲಿ, ಓಕೆ, ಸೊ ಒಂದು ವಾಕ್ಯದಲ್ಲಿ ಅರ್ಥವನ್ನ ತೆಗೆದುಕೊಂಡು ಬರ್ಲಿಕ್ಕೆ. ಈಗ ನೋಡಿ, ವಾಕ್ಯದಲ್ಲಿ ಅದು ಅರ್ಥನೇ ಇರ್ಲಿಲ್ಲ ಅಂದ್ರೆ ನಾವು ಹೆಂಗೆ ಓದ್ಲಿಕ್ಕೆ ಹೋದ್ರೂ ಕೂಡ ಅದು ನಮ್ಗೆ ಸರಿ ಅನ್ಸಲ್ಲ. ಸೊ ಇಲ್ಲಿ ವಾಕ್ಯದಲ್ಲಿ ಒಂದು ಪದ ಯಾವ ರೀತಿಯಾಗಿ ಕಾರ್ಯನಿರ್ವಹಿಸುತ್ತೆ, ಅರ್ಥವನ್ನ ನೀಡೋದರೊಂದಿಗೆ ಒಂದು ವಾಕ್ಯದಲ್ಲಿ ಪದ ಯಾವ ರೀತಿಯಾಗಿ ಕಾರ್ಯನಿರ್ವಹಿಸುತ್ತೆ, ಅದೇ ರೀತಿಯಾಗಿ ವ್ಯಾಕರಣ, ಸರಿಯಾದ ವ್ಯಾಕರಣವನ್ನ ಸೇರಿಸುವ ಮೂಲಕ ಆ ಒಂದು ವಾಕ್ಯಕ್ಕೆ ಅರ್ಥವನ್ನ ನೀಡೋದೇ ಯಾವುದು, ಪಾರ್ಟ್ಸ್ ಆಫ್ ಸ್ಪೀಚ್. ಇನ್ನೊಮ್ಮೆ ಹೇಳ್ತೇನೆ, ಪಾರ್ಟ್ಸ್ ಆಫ್ ಸ್ಪೀಚ್ ಟೋಟಲ್ ಆಗಿ 8 ಇದೆ ನಮ್ಮ ಇಂಗ್ಲಿಷ್ ವ್ಯಾಕರಣದಲ್ಲಿ.
ಹಾಗಾದ್ರೆ ಈ ಪಾರ್ಟ್ಸ್ ಆಫ್ ಸ್ಪೀಚ್ ಯಾಕೆ ಬೇಕು, ಅದರ ಒಂದು ಅರ್ಥ ಏನು ಅಂತ. ಈಗ ಒಂದು ಸೆಂಟೆನ್ಸ್ ಇದೆ ಅಂತ ಅನ್ಕೊಳ್ಳಿ, ಒಂದು ವಾಕ್ಯ ಇದೆ ಅಂತ ಅನ್ಕೊಳ್ಳಿ. ಒಂದು ವಾಕ್ಯ ಹಲವಾರು ಪದಗಳಿಂದ ಈ ವಾಕ್ಯ ರಚನೆ ಆಗಿರುತ್ತೆ. ಸೊ ಇಲ್ಲಿ ಈಗ ನೋಡಿ, ಒಂದು ಆರ್ಡರ್ ನಲ್ಲಿ ನಾವು ಪದಗಳನ್ನ ಬರಿಬೇಕು, ಅವಾಗ್ಲೇನೆ ಅದಕ್ಕೆ ಏನ್ ಬರುತ್ತೆ, ಅರ್ಥ ಬರುತ್ತೆ. ಒಂದ್ ವೇಳೆ ನಾವು ಹೆಂಗೆಂಗೋ ಇಲ್ಲಿ ಬರುವಂತಹ ಪದವನ್ನ ಇಲ್ಲಿ, ಇಲ್ಲಿ ಬರುವಂತಹ ಪದವನ್ನ ಇಲ್ಲಿ, ಎಲ್ಲೆಲ್ಲೋ ಇಟ್ರೆ ಆ ವಾಕ್ಯ ಅರ್ಥವನ್ನ ಕಳೆದುಕೊಳ್ಳುತ್ತೆ. ಸೊ ಈ ಪಾರ್ಟ್ಸ್ ಆಫ್ ಸ್ಪೀಚ್ ಇದೆ ಅಲ್ಲ, ಈ 8 ಪಾರ್ಟ್ಸ್ ಆಫ್ ಸ್ಪೀಚ್ ನಮಗೆ ಯಾವುದಕ್ಕೆ ಸಹಾಯ ಮಾಡುತ್ತೆ ಅಂದ್ರೆ, ಒಂದು ವಾಕ್ಯವನ್ನ ವ್ಯಾಕರಣದ ರೂಪದಲ್ಲಿ ಅಂದ್ರೆ ಗ್ರಾಮ್ಯಾಟಿಕಲಿ ಕರೆಕ್ಟ್ ಮಾಡ್ಲಿಕ್ಕೋಸ್ಕರ, ಮತ್ತೆ ಅದೇ ರೀತಿಯಾಗಿ ಕರೆಕ್ಟ್ ಅರ್ಥವನ್ನ ನೀಡ್ಲಿಕ್ಕೋಸ್ಕರ, ಅರ್ಥಗರ್ಭಿತ ವಾಕ್ಯವನ್ನ ರಚನೆ ಮಾಡ್ಲಿಕ್ಕೋಸ್ಕರ ನಮಗೆ ಯಾವುದು ಸಹಾಯ ಮಾಡುತ್ತೆ, ಪಾರ್ಟ್ಸ್ ಆಫ್ ಸ್ಪೀಚ್ ಸಹಾಯ ಮಾಡುತ್ತೆ. ಕ್ಲಿಯರಾ? ಇನ್ನೊಮ್ಮೆ ಬೇಕಾದ್ರೆ ಹೇಳ್ತೇನೆ. ಪಾರ್ಟ್ಸ್ ಆಫ್ ಸ್ಪೀಚ್ ಅನ್ನೋದು ಬೇರೆ ಏನೂ ಇಲ್ಲ. ಸಿಂಪಲ್ ಆಗಿ ನಮ್ಮ ಆಡು ಭಾಷೆಯಲ್ಲಿ ಹೇಳ್ಬೇಕಂದ್ರೆ, ಈಗ ಒಂದು ನಾನು ಶಾಲೆಗೆ ಹೋಗುತ್ತೇನೆ ಅಂತ ಅನ್ಕೊಳ್ಳಿ. ನಾನು ಶಾಲೆಗೆ ಹೋಗುತ್ತೇನೆ, ಇದು ಕರೆಕ್ಟ್ ಆಗಿ ಅರೇಂಜ್ ಆಗಿರುವ ಒಂದು ವಾಕ್ಯ. ಈ ವಾಕ್ಯವನ್ನ ಅರ್ಥಗರ್ಭಿತವಾಗಿ ಮಾಡ್ಲಿಕ್ಕೋಸ್ಕರ ಮತ್ತು ಗ್ರಾಮ್ಯಾಟಿಕಲಿ ಕರೆಕ್ಟ್ ಮಾಡ್ಲಿಕ್ಕೆ ನಾವು ಯೂಸ್ ಮಾಡುವಂತದ್ದನ್ನ ಏನಂತ ಹೇಳ್ತೀವಿ, ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ಹೇಳ್ತೀವಿ. ಸೊ ಇದನ್ನ ಒಂದೊಂದೇ ನಾವು ನೋಡ್ತಾ ಹೋದಾಗ ಅದರ ಮಹತ್ವವೇನು, ಯಾಕೆ ಇದು ಇಷ್ಟು ಇಂಪಾರ್ಟೆಂಟ್ ಇದೆ ಅನ್ನೋದು ನಮ್ಗೆ ಗೊತ್ತಾಗತ್ತೆ. ಹಾಗಾದ್ರೆ ಯಾವ್ದ್ಯಾವ್ದು ಆ 8 ಪಾರ್ಟ್ಸ್ ಆಫ್ ಸ್ಪೀಚ್ ಅನ್ನೋದನ್ನ ನೋಡೋಣ. ಮೊದಲನೇದು ನೌನ್. ನೌನ್ ಅಂದ್ರೆ ನಾಮಪದ. ನಮ್ಮ ಕನ್ನಡ ವ್ಯಾಕರಣವನ್ನ ಓದ್ತಾ ಇರ್ತಿರಲ್ಲ, ಅವ್ರಿಗೂ ಕೂಡ ಕನ್ನಡ ವ್ಯಾಕರಣದಲ್ಲಿ ನಾಮಪದ ನೋಡಿರ್ತೀರ ತಾನೆ. ಸೊ ಅದೇ ನೌನ್ ಅಂತ ಇಂಗ್ಲಿಷ್ ನಲ್ಲಿ ಹೇಳ್ತೀವಿ. ಸೊ ಪ್ರನೌನ್ ಅಂದ್ರೆ ಸರ್ವನಾಮ, ವರ್ಬ್ ಅಂದ್ರೆ ಕ್ರಿಯಾಪದ, ಅಡ್ಜೆಕ್ಟಿವ್ ಅಂದ್ರೆ ವಿಶೇಷಣ, ಅಡ್ವರ್ಬ್ ಅಂದ್ರೆ ಕ್ರಿಯಾ ವಿಶೇಷಣ, ಪ್ರಿಪೋಸಿಷನ್ ಅಂದ್ರೆ ಪೂರ್ವಭಾವಿ ಪದಗಳು ಅಂತ ಹೇಳ್ತೀವಿ, ಕಂಜಂಕ್ಷನ್ ಅಂದ್ರೆ ಸಂಯೋಗ, ಮತ್ತೆ ಇಂಟರ್ಜೆಕ್ಷನ್ ಅಂದ್ರೆ ಪ್ರತಿಬಂಧ. ಈಗ ಈ 8 ಪಾರ್ಟ್ಸ್ ಆಫ್ ಸ್ಪೀಚ್ ಅನ್ನ ನಾವು ನೋಡಿದಾಗ, ಅಯ್ಯೋ ಇದೇನಿದೆಯೋ ಗೊತ್ತಾಗ್ತಾನೆ ಇಲ್ಲ ಅಂತ ನಿಮ್ಗೆಲ್ಲರಿಗೂ ಕನ್ಫ್ಯೂಷನ್ ಇರಬಹುದು, ಅಥವಾ ಏನೋ ಒಂದು ಗೊಂದಲ ಆಗ್ಬಹುದು, ಕೆಲವೊಬ್ಬರಿಗೆ ಭಯ ಕೂಡ ಆಗ್ಬಹುದು. ಆದ್ರೆ ಭಯ ಪಡೋ ಅವಶ್ಯಕತೆ ಇಲ್ಲ. ಸೊ ನೋಡಿ, ಯಾವುದೇ ಒಂದು ವಿಷಯವನ್ನ ನಾವು ಮೇಲ್ನೋಟಕ್ಕೆ ನೋಡಿದಾಗ ನಮ್ಗೆ ಏನಾಗುತ್ತೆ, ಭಯ ಆಗತ್ತೆ. ಅದ್ರಲ್ಲಿ ಏನಿದೆಯೋ ಏನೋ, ನಮ್ಗೆ ಅರ್ಥ ಆಗುತ್ತೋ ಇಲ್ವೋ ಹಂಗೆ ಅಂತ. ಯಾವಾಗ ಈ ವಿಷಯಗಳನ್ನ ನಾವು ಎಕ್ಸ್ಪ್ಲೇನ್ ಮಾಡ್ತಾ ಸವಿಸ್ತಾರವಾಗಿ ಅರ್ಥ ಮಾಡ್ತಾ ಹೋಗ್ತೀವಲ್ವಾ, ಇದೆಲ್ಲ ತುಂಬಾ ಈಸಿ ಅನ್ಸುತ್ತೆ. ಓಕೆ, ಹಾಗಾದ್ರೆ ಒಂದೊಂದೇ ಪಾರ್ಟ್ಸ್ ಆಫ್ ಸ್ಪೀಚ್ ಅನ್ನ ನಾವು ನೋಡ್ತಾ ಹೋಗೋಣ. ಸೊ ಮೊದಲನೇದು ಯಾವುದು, ನೌನ್ ಅಥವಾ ನಾಮಪದ. ಸೊ ಹಾಗಾದ್ರೆ ಫಸ್ಟಿಗೆ ನೌನ್ ಅಥವಾ ಅದರ ಎಕ್ಸಾಂಪಲ್ ಗಳನ್ನ, ಉದಾಹರಣೆಗಳನ್ನ ನೋಡೋದಕ್ಕಿಂತ ಮುಂಚೆ ನೌನ್ ಅಂದರೆ ಏನು, ವಾಟ್ ಆರ್ ನೌನ್ಸ್ ಅನ್ನೋದು ನಾವು ತಿಳ್ಕೋಬೇಕು. ಓಕೆ, ನೌನ್ಸ್ ಆರ್ ವರ್ಡ್ಸ್ ದಟ್ ರಿಪ್ರೆಸೆಂಟ್ ಪೀಪಲ್, ಪ್ಲೇಸ್ ಆರ್ ಥಿಂಗ್ಸ್. ಸೊ ನಾಮಪದ ಅನ್ನೋದು ಏನಂದ್ರೆ, ಇದು ಜನ, ಸ್ಥಳಗಳು ಅಥವಾ ವಸ್ತುಗಳನ್ನ ಪ್ರತಿನಿಧಿಸುವ ಪದಗಳು ಆಗಿದೆ. ಹೌದಾ? ಈಗ ಒಂದು ಪ್ಲೇಸ್ ಅಂತ ಅನ್ಕೊಳ್ಳಿ, ಊಟಿ, ಅಥವಾ ಒಬ್ಬ ವ್ಯಕ್ತಿ ಅಂತ ಅನ್ಕೊಳ್ಳಿ, ರಮೇಶ್, ಅಥವಾ ಒಂದು ವಸ್ತು ಅಂತ ಅನ್ಕೊಳ್ಳಿ, ಸೊ ಏನು ಬಾಕ್ಸ್ ಅಥವಾ ಡೆಸ್ಕ್ ಅಥವಾ ಚೇರ್. ಸೊ ಇಲ್ಲಿ ನೋಡ್ಕೋಬಹುದು, ಜನ ಅಂದ್ರೆ ಜನರ ಹೆಸರು ಆಗಿರ್ಬಹುದು, ರಮೇಶ್ ಅಂತ. ಸ್ಥಳ ಅಂದ್ರೆ ಈಗ ನೋಡಿ ಭಾರತ ಆಗಿರ್ಬೋದು. ಸೊ ಅದೇ ರೀತಿಯಾಗಿ ವಸ್ತು ಅಂದ್ರೆ ಈಗ ಡೆಸ್ಕ್ ಅಥವಾ ಟೇಬಲ್. ಸೊ ಈ ರೀತಿಯಾಗಿ ವಸ್ತುಗಳು ಬರುತ್ತೆ. ಸೊ ಇವುಗಳನ್ನ ಹೇಳಲಿಕ್ಕೆ ನಾವು ಬಳಕೆ ಮಾಡುವ ಪದವನ್ನ ಏನಂತ ಕರಿತೀವಿ, ನಾಮಪದ ಅಥವಾ ನೌನ್ ಅಂತ ಕರಿತೀವಿ. ಹೌದಾ? ಸೊ ನೆಕ್ಸ್ಟ್ ನೋಡೋಣ. Everything we can see or talk about is represented by a word. ಸೊ ನಾವು ಪ್ರತಿದಿನ ಮಾತನಾಡುವಾಗ ಅಥವಾ ನೋಡುವಾಗ ಎಲ್ಲವನ್ನ ಒಂದು ಪದದಿಂದ ಪ್ರತಿನಿಧಿಸ್ತೀವಿ. ಈಗ ನೋಡಿ, ನಾವೇನು ಆ ಅಂತ ಹಿಂಗ್ ಮಾತಾಡಲ್ಲ. ನಾನು ನಿಮ್ ಜೊತೆ ಮಾತಾಡ್ತಿದ್ದೀನಿ ಅಂದ್ರೆ ಇದ್ರಲ್ಲಿ ಪದಗಳ ಉಲ್ಲೇಖ ಇದೆ. ಈಗ ನೋಡಿ, ಸ್ಟೂಡೆಂಟ್ ಅಂತ ಹೇಳ್ತಾ ಇದ್ದೀನಿ, ಅಥವಾ ಬೇರೆ ಬೇರೆ ವಸ್ತುಗಳನ್ನ, ಈಗ ನೋಡಿ ನಾನು ಪೆನ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ, ಡಿಜಿಟಲ್ ಬೋರ್ಡ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಜನರ ಒಂದು ಪ್ಲೇಸ್ ನಲ್ಲಿ ನಾನಿದ್ದೀನಿ. ಸೊ ಪ್ರತಿ ದಿನದ ಒಂದು ಚಟುವಟಿಕೆಯಲ್ಲಿ ನಾವು ನೋಡಬಹುದಾದ
ಅಥವಾ ಮಾತನಾಡುವ ಎಲ್ಲವನ್ನ ಒಂದು ಪದದಿಂದ ನಾವು ಏನ್ ಮಾಡ್ತೀವಿ, ರೀಪ್ರೆಸೆಂಟ್ ಮಾಡ್ತೀವಿ ಅಥವಾ ಪ್ರತಿನಿಧಿಸ್ತೀವಿ. ಓಕೆ, ಸೊ ಅಂತಹ ಪದಗಳನ್ನ ನಾವೇನಂತ ಕರಿತೀವಿ, ಆ ಪದವನ್ನ ನಾಮಪದ ಎಂದು ಕರೆಯಲಾಗುತ್ತೆ. ಓಕೆ, ಸೊ ದಟ್ ವರ್ಡ್ ಇಸ್ ಕಾಲ್ಡ್ ನೌನ್. You might find it useful to think of a noun as a naming word. ಸೊ ಇನ್ನೂ ಈಸಿಯಾಗಿ ನಾಮಪದವನ್ನ ನಾವು ಇನ್ನೊಂದು ಹೆಸರಿನ ಮೂಲಕ ಹೇಳ್ಬೇಕಂದ್ರೆ ಇದನ್ನ ನಾವು ಹೆಸರಿಸುವ ಪದ ಅಥವಾ ನೇಮಿಂಗ್ ವರ್ಡ್ ಅಂತ ಕರಿತೀವಿ. ಓಕೆ, ಇನ್ನೊಮ್ಮೆ ಹೇಳ್ಬಿಡ್ತೀನಿ. ಈಗ ನೋಡಿ, ನಾಮಪದ ಅಂದ್ರೆ ಏನು? ನಾಮಪದ ಅನ್ನೋದು ಬೇರೆ ಏನೂ ಇಲ್ಲ. ಜನ ಆಗಿರ್ಬಹುದು, ವಸ್ತು ಆಗಿರ್ಬಹುದು, ಅಥವಾ ಸ್ಥಳ ಆಗಿರ್ಬಹುದು. ಸೊ ಇವುಗಳನ್ನ ನಾವು ಮಾತನಾಡುವಾಗ ಉಲ್ಲೇಖ ಮಾಡುವಾಗ ಕೆಲವೊಂದು ಪದಗಳನ್ನ ಬಳಕೆ ಮಾಡ್ತೀವಲ್ವಾ, ಆ ಪದಗಳನ್ನೇ ನಾವೇನಂತ ಹೇಳ್ತೀವಿ, ನೌನ್ ಅಥವಾ ನಾಮಪದ ಅಂತ ಹೇಳ್ತೀವಿ. ಸೊ ಪ್ರತಿದಿನದ ಚಟುವಟಿಕೆಗಳಲ್ಲಿ ನಾವು ನೋಡುವಂತಹ, ಮಾತನಾಡುವಂತಹ ಪ್ರತಿಯೊಂದು ಆಕ್ಟಿವಿಟೀಸ್ ಅದನ್ನ ನಾವು ಯಾವ ರೀತಿಯಾಗಿ ಪ್ರತಿನಿಧಿಸ್ತೀವಿ, ಒಂದು ಪದದ ಮೂಲಕ ಪ್ರತಿನಿಧಿಸ್ತೀವಿ ಅಥವಾ ರೀಪ್ರೆಸೆಂಟ್ ಮಾಡ್ತೀವಿ. ಅಂತಹ ಪದಗಳನ್ನೇ ನಾವೇನಂತ ಕರಿತೀವಿ, ನೌನ್ ಅಂತ ಕರಿತೀವಿ. ಓಕೆ, ನೌನ್ ಅಂತ. ಸೊ ನೌನ್ಗೆ ಇನ್ನೊಂದು ರೀತಿಯಲ್ಲಿ ಏನಂತ ಹೇಳ್ತೀವಿ, ನೇಮಿಂಗ್ ವರ್ಡ್ ಅಂತ ಕರಿತೀವಿ. ಓಕೆ, ಇದು ಸಿಂಪಲ್ ಇದೆ. ಇವಾಗ ನಾವು ಎಕ್ಸಾಂಪಲ್ ನೋಡ್ತೀವಲ್ವಾ, ಇನ್ನೂ ಈಸಿ ಆಗುತ್ತೆ. ಓಕೆ, ಹಾಗಾದ್ರೆ ನೋಡೋಣ ಎಕ್ಸಾಂಪಲ್ ಗಳನ್ನ. ಈಗ ನಾನೇನ್ ಹೇಳ್ದೆ, ನೌನ್ ಅಂದ್ರೆ ಇದು ಏನೇನನ್ನ ಪ್ರತಿನಿಧಿಸುತ್ತೆ ಅಂತ ಹೇಳ್ದೆ, ಪರ್ಸನ್ ಜನರನ್ನ, ಪ್ಲೇಸ್ ಸ್ಥಳವನ್ನ, ಥಿಂಗ್ಸ್ ವಸ್ತುಗಳನ್ನ, ಅದಷ್ಟೇ ಅಲ್ಲ ಐಡಿಯಾ ಅಥವಾ ಕಲ್ಪನೆ, ಯೋಜನೆಯನ್ನ ಇದು ಪ್ರತಿನಿಧಿಸುತ್ತೆ. ಹಾಗಾದ್ರೆ ನೌನ್ಗೆ ಎಕ್ಸಾಂಪಲ್ ಗಳನ್ನ ನೋಡೋಣ. ಈಗ ಪ್ರತಿಯೊಬ್ರು ಒಂದೊಂದು ಹೆಸರು ಇಟ್ಕೊಂಡಿದೀವ ಅಂದ್ರೆ, ನಾನ್ ನಿಮ್ಮನ್ನ ಕರಿತಾ ಇದ್ದೀನಿ ಅಥವಾ ನೀವು ನನ್ನನ್ನ ಕರಿಬೇಕಂದ್ರೆ ಏ ಅಂತ ಹಿಂಗ್ ಕರೆಯಲ್ಲ. ನಮ್ಗೆ ಒಂದು ಹೆಸರಿದೆ. ಆ ಒಂದು ಹೆಸರನ್ನ ನಾವು ಹೇಳೋ ಮೂಲಕ ಆ ವ್ಯಕ್ತಿಯನ್ನ ನಾವು ಸಂಬೋಧನೆ ಮಾಡ್ತೀವಿ. ಸೊ ಅದೇ ನೋಡಿ, ಈಗ ಪರ್ಸನ್ ಒಂದು ಕೆಟಗರಿಯಲ್ಲಿ, ನಾಮಪದದ ಒಂದು ಕೆಟಗರಿಯಲ್ಲಿ ಪರ್ಸನ್ ಬರುತ್ತೆ. ಪರ್ಸನ್ ಅಂದ್ರೆ ಜನಗಳು. ಸೊ ಜನರನ್ನ ನಾವು ಹೆಂಗೆ ಕರಿತೀವಿ, ಹೆಸರಿನಿಂದ. ಸೊ ರಾಮ್ ಆಗಿರ್ಬೋದು, ಸುರೇಶ್ ಆಗಿರ್ಬೋದು, ಗಂಗಾ. ಈಗ ಕೆಲವೊಂದ್ಸಲ ನಾವು ಹೆಸರಿನಿಂದ ಕರಿತೀವಿ. ಓಕೆ, ಯಾವಾಗ ಈಗ ನಾನು ಇಲ್ಲಿ ನಿಂತ್ಕೊಂಡಿದ್ದೀನಿ ಅಂತ ಅನ್ಕೊಳ್ಳಿ, ಒಬ್ಬ ವ್ಯಕ್ತಿ ಇಲ್ಲಿ ಇದ್ದೇನೆ ಅಂತ ಅನ್ಕೊಳ್ಳಿ. ಸೊ ಇವನನ್ನ ನಾನು ಹೆಸರಿನಿಂದ ಕರಿತೀನಿ. ಓಕೆ, ಈಗ ಇಬ್ಬರು ವ್ಯಕ್ತಿ ಇದ್ದಾಗ ನಾವು ಮೂರನೇ ವ್ಯಕ್ತಿ ಬಗ್ಗೆ ಮಾತನಾಡುವಾಗ, ಈಗ ಇಬ್ರು ಫ್ರೆಂಡ್ಸ್ ಇದ್ದಾರೆ ಅಂತ ಅನ್ಕೊಳ್ಳಿ. ಓಕೆ, ಯಾರು, ರಮೇಶ್ ಮತ್ತೆ ಸುರೇಶ್ ಇದ್ದಾರೆ. ರಮೇಶ್ ಮತ್ತು ಸುರೇಶ್ ಮೂರನೆಯ ವ್ಯಕ್ತಿಯ ಕುರಿತಾಗಿ ಗೀತಾ, ಸೊ ಗೀತಾ ಕುರಿತಾಗಿ ಅವರು ಉಲ್ಲೇಖ ಮಾಡ್ಬೇಕು. ಸೊ ಇವರಿಬ್ರು ಮಾತನಾಡುವಾಗ ಪ್ರತಿ ಸಲ ಗೀತಾ 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 ಅಂತ ಹೇಳಲ್ಲ. ಕೆಲವೊಂದ್ಸಲ ನಾವೇನ್ ಹೇಳ್ತೀವಿ, ಅವಳು ಹಿಂಗ್ ಮಾಡಿದ್ಲು, ಅವಳು ಹಂಗ್ ಮಾಡಿದ್ಲು, ಅವಳು ಬರ್ತಿದ್ದಾಳೆ, ಅವಳು ಹೋಗ್ತಿದ್ದಾಳೆ ಅಂತ ಅವಳು, ಇವಳು, ಅವನು, ಇವನು, ಅವರು ಅಂತ ಯೂಸ್ ಮಾಡ್ತೀವಲ್ವಾ. ಸೊ ಅದು ಕೂಡ ಇಲ್ಲಿ ಬರುತ್ತೆ, ಹಿ, ಶಿ. ಮತ್ತೆ ನಮ್ಮ ತಾಯಿಯನ್ನ ಹೆಸರಿನಿಂದ ಕರೆಯಲ್ಲ. ಓಕೆ, ದೊಡ್ಡವರು, ನಮ್ಮ ತಾಯಿಯ ಸಮಕಾಲೀನವರು ಅಥವಾ ಅವ್ರಿಗಿಂತ ದೊಡ್ಡವರು ಅವರನ್ನ ಹೆಸರಿನಿಂದ ಕರೀತಾರೆ. ಆದ್ರೆ ನಾವೇನ್ ಮಾಡ್ತೀವಿ, ಮದರ್, ಫಾದರ್ ಅಂದ್ರೆ ಅಪ್ಪ, ಅಮ್ಮ, ಅಜ್ಜ, ಗ್ರ್ಯಾಂಡ್ ಫಾದರ್, ಅಂಕಲ್, ಓಕೆ, ಸಿಸ್ಟರ್, ಈ ರೀತಿಯಾಗಿ ಬೇರೆ ಬೇರೆ ಪದಗಳಿಂದ ವ್ಯಕ್ತಿಗಳನ್ನ ಗುರುತಿಸ್ತೀವಿ. ಅದು ಸಂಬಂಧ ಆಗಿರ್ಬೋದು ಅಥವಾ ಫ್ರೆಂಡ್ಶಿಪ್ ಆಗಿರ್ಬೋದು ಅಥವಾ ಪ್ರತಿನಿತ್ಯದ ಚಟುವಟಿಕೆ ಆಗಿರ್ಬೋದು. ನಾವೇನ್ ಮಾಡ್ತೀವಿ, ವ್ಯಕ್ತಿಗಳನ್ನ ಹೆಸರಿನಿಂದ ಅಥವಾ ಹಿ, ಶಿ ಅಂದ್ರೆ ಹಿ ಅವನು, ಶಿ ಇವಳು, ಅಥವಾ ಅಮ್ಮ, ಅಪ್ಪ, ಅಜ್ಜ, ಅಜ್ಜಿ, ಅಂಕಲ್, ಕಾಕ, ಕಾಕಿ, ಅಂಕಲ್, ಆಂಟಿ. ಸೊ ಈ ರೀತಿಯಾಗಿ ಕರಿತೀವಲ್ವಾ, ತಂಗಿ, ಅಣ್ಣ. ಇವೆಲ್ಲ ಪರ್ಸನ್ ಲಿಸ್ಟ್ ಅಲ್ಲಿ ಬರುತ್ತೆ. ಸಿಂಪಲ್, ಬೇರೆ ಏನೂ ಇಲ್ಲ, ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ನಾವು ಪ್ರತಿದಿನ ಒಬ್ಬ ವ್ಯಕ್ತಿಯನ್ನ ಕರೀಲಿಕ್ಕೆ ಪ್ಲೇಸ್, ಪರ್ಸನ್ ಅನ್ನ ಯೂಸ್ ಮಾಡ್ತೀವಲ್ವಾ, ಸೊ ಅದೇ ನಾಮಪದ. ನೆಕ್ಸ್ಟ್ ನೋಡೋಣ, ಪ್ಲೇಸ್ ವಿಷಯಕ್ಕೆ ಬಂದಾಗ ನೀವು ಎಲ್ಲಿದ್ದೀರಾ. ಈಗ ಆಟ್ ಪ್ರೆಸೆಂಟ್ ಈಗ ಸ್ಕೂಲ್ ಅಲ್ಲಿ ಇರ್ಬೋದು, ಆಫೀಸ್ ಇರ್ಬೋದು, ಅಥವಾ ಹಾಸ್ಪಿಟಲ್ ಇರ್ಬೋದು. ಒಂದು ಪ್ಲೇಸ್ ಇದ್ದೇ ಇರ್ತೀರ ತಾನೆ, ಮನೆ ಇರ್ಬೋದು. ಸೊ ಒಂದ್ ಪ್ಲೇಸ್ ಇಲ್ಲದೆ ಎಲ್ಲಾದ್ರೂ ಹೋಗ್ಲಿಕ್ಕೆ ಆಗಲ್ಲ. ಭೂಮಿ ಇರ್ಬೋದು, ಎಲ್ಲಿದ್ದೀರಾ, ಭೂಮಿ ಮೇಲೆ ಇದೀನಿ ಅಂತ ಹೇಳ್ತೀವಲ್ವಾ. ಸೊ ಒಂದ್ ಪ್ಲೇಸ್ ಇದ್ದೇ ಇರತ್ತೆ. ನಾವು ಪ್ರತಿದಿನ
ಎಲ್ಲಾದ್ರೂ ಹೋದಾಗ ಅಥವಾ ಇದ್ದಂತಹ ಒಂದು ಮನೆ ಆಗಿರ್ಬೋದು, ಅಂತಹ ಪ್ಲೇಸ್ ಗಳನ್ನ ಹೇಳುವಾಗ ಕೂಡ ನಾವೇನ್ ಮಾಡ್ತೀವಿ, ಈ ನಾಮಪದವನ್ನ ಬಳಕೆ ಮಾಡ್ತೀವಿ. ಸೊ ಪ್ಲೇಸ್ಗೆ ಎಕ್ಸಾಂಪಲ್ ಅಂದ್ರೆ ಭಾರತ, ಯುರೋಪ್, ಏಷ್ಯಾ, ಪೆಸಿಫಿಕ್ ಓಷನ್, ಸ್ಕೂಲ್, ಹಾಸ್ಪಿಟಲ್, ಆಫೀಸ್, ಸ್ವಿಟ್ಜರ್ಲ್ಯಾಂಡ್, ಆಸ್ಟ್ರೇಲಿಯಾ, ಚರ್ಚ್. ಈಗ ನೋಡಿ, ಒಂದ್ ಬೇರೆ ದೇಶ ಇದೆ ಅಂತ ಅನ್ಕೊಳ್ಳಿ, ಅಯ್ಯೋ ಅದೊಂದ್ ದೇಶ ಇದೆಯಲ್ಲ, ಅಲ್ಲಿ ಪಕ್ಕ ಇದೆ, ಅಲ್ಲಿ ಇಲ್ಲಿದೆ ಅಂತ ನಮ್ಗೆ ಹೇಳಲಿಕ್ಕಾಗಲ್ಲ. ಅದೇ ದೇಶ ಅಂತ ಹೇಳಲಿಕ್ಕೋಸ್ಕರ ಪ್ರತಿ ದೇಶಕ್ಕೆ ನಾವು ಒಂದೊಂದು ಹೆಸರಿಟ್ಕೊಂಡಿದ್ದೀವಿ, ಹೌದಾ? ಈಗ ಯಾವ ರೀತಿಯಾಗಿ ವ್ಯಕ್ತಿಗಳಿಗೆ ಹೆಸರಿದೆ, ಫಾರ್ ಎಕ್ಸಾಂಪಲ್ ವಾಸ್ಕೋ ಡಿ ಗಾಮ ಕ್ಯಾಲಿಕಟ್ಗೆ ಬಂದ ಅಂತ ಹೇಳ್ತೀವಿ ನೋಡಿ. ಅವಾಗ್ಲೇನೆ ನಮ್ಗೆ ಗೊತ್ತಿತ್ತು ಯಾವ ಸ್ಥಳಕ್ಕೆ ಬಂದ ಅಂತ ಹೇಳುವಾಗ. ಮತ್ತದಷ್ಟೇ ಅಲ್ಲ, ಅಮೆರಿಕವನ್ನ ಯಾರು ಕಂಡು ಹಿಡಿದ್ರು, ಭಾರತದ ಜಲಮಾರ್ಗವನ್ನ ಯಾರು ಕಂಡು ಹಿಡಿದ್ರು. ಸೊ ಈ ಪ್ಲೇಸ್ ಗಳಿಗೆ ಹೆಸರಿರೋದ್ರಿಂದ ಈಸಿಯಾಗಿ ಅವುಗಳನ್ನ ಐಡೆಂಟಿಫೈ ಮಾಡ್ಲಿಕ್ಕೆ ಆಯ್ತು, ಅವುಗಳನ್ನ ಗುರುತಿಸ್ಲಿಕ್ಕೆ ಆಯ್ತು, ಹೌದಾ? ಸೊ ಈ ರೀತಿಯಾಗಿ ನಾವು ಪ್ಲೇಸಸ್ ಗಳನ್ನ, ಸ್ಥಳಗಳನ್ನ ಗುರುತಿಸ್ಲಿಕ್ಕೆ ನಾಮಪದ ನಮ್ಗೆ ಹೆಲ್ಪ್ ಮಾಡುತ್ತೆ, ಹೌದಾ? ಸೊ ವೇರ್ ಆರ್ ಯು ನೌ ಅಂತ ಕೇಳಿದಾಗ ಐ ಆಮ್ ಇನ್ ಆಫೀಸ್ ಅಂತ ಹೇಳ್ಬೋದು, ಐ ಆಮ್ ಇನ್ ಸ್ಕೂಲ್ ಅಂತ ಹೇಳ್ಬೋದು. ಸೊ ಇಲ್ಲಿ ನಾವು ಇರುವಂತಹ ಸ್ಥಳವನ್ನ ನಾಮಪದದ ಮೂಲಕ ಉಲ್ಲೇಖ ಮಾಡ್ತೀವಿ. ಸೊ ಕ್ಲಿಯರಾ ಇದು ಅಂತ? ಒಂದ್ ಪ್ಲೇಸ್ ಇದ್ದೇ ಇರುತ್ತಾ, ಆ ಪ್ಲೇಸ್ ನಾವು ಇರುವಂತಹ ಜಾಗವನ್ನ ನಾಮಪದದ ಮೂಲಕ ಸಂಬೋಧನೆ ಮಾಡ್ತೀವಿ. ನೆಕ್ಸ್ಟ್ ನೋಡೋಣ, ಥಿಂಗ್ಸ್ ಅಂತ ಹೇಳ್ಬೋದು. ಸೊ ನಾವು ಪ್ರತಿನಿತ್ಯ ಚಟುವಟಿಕೆಗಳಲ್ಲಿ ಹಲವಾರು ವಸ್ತುಗಳನ್ನ ಬಳಕೆ ಮಾಡ್ತೀವಿ. ಬೆಳಿಗ್ಗೆಯಿಂದ ಹಿಡ್ಕೊಂಡು ರಾತ್ರಿ ಆಗಿರ್ಬೋದು, ಅಥವಾ ಇಡೀ ಜೀವನ ಆಗಿರ್ಬೋದು, ಲಾಸ್ಟ್ ವರೆಗೆ, ಫಸ್ಟ್ ಇಂದ ಲಾಸ್ಟ್ ವರೆಗೆ ಆಗಿರ್ಬೋದು. ಸೊ ಪ್ರತಿದಿನ ಹಲವಾರು ವಸ್ತುಗಳ ಬಳಕೆಯನ್ನ ನಾವು ಮಾಡ್ತೀವಿ, ಹೌದಾ? ಸೊ ಯಾವ್ಯಾವ ರೀತಿಯಾದಂತಹ ವಸ್ತುಗಳು? ಬುಕ್ಸ್ ಆಗಿರ್ಬೋದು, ಟಿವಿ, ಪೆನ್, ಡೆಸ್ಕ್, ಟ್ರಕ್, ಚೇರ್, ಬ್ರಷ್, ಬಲ್ಬ್, ಶೂಸ್, ಆಟಿಕೆ ಸಾಮಾನುಗಳು. ಈಗ ನೋಡಿ, ನಾವ್ ಎದ್ದ ತಕ್ಷಣ ನಾವು ಎಲ್ಲಿ ಮಲ್ಕೊಂಡಿರ್ತೀವಿ, ಕಾಟ್ ಮೇಲೆ ಅಥವಾ ಚಾಪೆ ಮೇಲೆ. ಮತ್ತೆ ನಮ್ಗೆ ಗಾಳಿ ಕೊಡ್ಲಿಕ್ಕೋಸ್ಕರ ಫ್ಯಾನ್ ಇದೆ, ಬೆಳಕ್ ಕೊಡ್ಲಿಕ್ಕೋಸ್ಕರ ಲೈಟ್ ಇದೆ, ನಡ್ಕೊಂಡು ಹೋಗ್ಲಿಕ್ಕೆ ಸ್ಲಿಪ್ಪರ್ಸ್ ಇದೆ. ಸೊ ಪ್ರತಿಯೊಂದು ಥಿಂಗ್ಸ್ ಗಳನ್ನ, ನಾವು ಸುತ್ತುವರೆದಿರುವಂತಹ ಪ್ರತಿಯೊಂದು ವಸ್ತುಗಳು ಯಾವ ಕೆಟಗರಿಯಲ್ಲಿ ಬರುತ್ತೆ ಅಂದ್ರೆ ನಾಮಪದದ ಕೆಟಗರಿಯಲ್ಲಿ ಬರುತ್ತೆ. ಓಕೆ, ಡ್ರೆಸ್ ಆಗಿರ್ಬೋದು, ಬಲ್ಬ್, ಇಸ್ತ್ರಿ, ಆಮೇಲೆ ಫ್ಯಾನ್ ಆಗಿರ್ಬೋದು, ಕೂಲರ್, ಡೆಸ್ಕ್, ಚೇರ್. ಸೊ ಈ ರೀತಿಯಾಗಿ ಪ್ರತಿಯೊಂದು ವಸ್ತುಗಳು ಯಾವುದರ ಕೆಟಗರಿಯಲ್ಲಿ ಬರುತ್ತೆ? ಥಿಂಗ್ಸ್ ನ ಕೆಟಗರಿಯಲ್ಲಿ ಬರುತ್ತೆ ನಾಮಪದದಲ್ಲಿ. ನೆಕ್ಸ್ಟ್ ನೋಡೋಣ, ಐಡಿಯಾಗಳು, ಹೌದಾ? ಸೊ ಐಡಿಯಾ ಅಥವಾ ಯೋಜನೆ, ಕಲ್ಪನೆ ಯಾವ್ಯಾವ ರೀತಿಯಾಗಿ ನಾಮಪದದಲ್ಲಿ ಗುರುತಿಸ್ತವೆ ಅಂದ್ರೆ ಪ್ರೀತಿ, ಸಂತೋಷ, ಪೀಸ್ ಅಂದ್ರೆ ಶಾಂತಿ, ಆನರ್ ಅಂದ್ರೆ ಗೌರವ, ಫ್ರೆಂಡ್ಶಿಪ್ ಅಂದ್ರೆ ನಿಮ್ಮ ಫ್ರೆಂಡ್ಶಿಪ್, ಸ್ನೇಹಿತತ್ವ ಅಂತ ಹೇಳ್ಬೋದು, ಫ್ರೀಡಮ್ ಸ್ವಾತಂತ್ರ್ಯ, ಆನೆಸ್ಟಿ ಅಂದ್ರೆ ಪ್ರಾಮಾಣಿಕತೆ, ಆಂಗರ್ ಅಂದ್ರೆ ಸಿಟ್ಟು, ವಿಸ್ಡಮ್ ಅಂದ್ರೆ ನಮ್ಮ ಒಂದು ನಾಲೆಡ್ಜ್ ಇರ್ಬೋದಲ್ಲ, ವಿಸ್ಡಮ್, ಫ್ರೀಡಮ್ ಅಂದ್ರೆ ಸ್ವತಂತ್ರ. ಸೊ ಈಗ ನೋಡಿ, ಪ್ರತಿದಿನ ಬೇರೆ ಬೇರೆ ರೀತಿಯಾದಂತಹ ಐಡಿಯಾಗಳು, ಕಲ್ಪನೆಗಳು, ಯೋಜನೆಗಳು ನಡೀತಾ ಇರುತ್ತೆ. ಅಥವಾ ಲಾಯಲ್ಟಿ ಇರ್ಬೋದು, ಸ್ಮಾರ್ಟ್ನೆಸ್ ಆಗಿರ್ಬೋದು. ಅಂದ್ರೆ ಒಬ್ಬ ವ್ಯಕ್ತಿಯಲ್ಲಿ ಇರುವಂತಹ ಐಡಿಯಾಗಳನ್ನ, ಕಲ್ಪನೆಗಳನ್ನ ಸಂಬೋಧನೆ ಮಾಡ್ಲಿಕ್ಕೋಸ್ಕರ ಕೂಡ ನಾವೇನ್ ಮಾಡ್ತೀವಿ? ನೌನ್ ಅಥವಾ ನಾಮಪದವನ್ನ ಬಳಕೆ ಮಾಡ್ತೀವಿ, ಹೌದಾ? ಅರ್ಥ ಆಯ್ತು ಅಂತ ಅನ್ಕೋತೀನಿ ನಾಮಪದಕ್ಕೆ ಸಂಬಂಧಪಟ್ಟಂತೆ. ಆದ್ರೆ ಇನ್ನೊಮ್ಮೆ ನಿಮ್ಗೆ ಹೇಳ್ಬಿಡ್ತೇನೆ ಫಸ್ಟ್ ಇಂದ. ನಾಮಪದ ಬೇರೆ ಏನೂ ಇಲ್ಲ. ನಾಮಪದ ಪ್ರತಿದಿನ ಇರುವಂತಹ ಜನ, ವಸ್ತು, ಯೋಜನೆ, ಅದೇ ರೀತಿಯಾಗಿ ಏನು ಈ ಒಂದು ನೌನ್, ಪೀಪಲ್, ಪ್ಲೇಸ್ ಮತ್ತೆ ಥಿಂಗ್ಸ್ ಮತ್ತೆ ಐಡಿಯಾಸ್, ಇವುಗಳನ್ನ ಪ್ರತಿನಿಧಿಸ್ಲಿಕ್ಕೋಸ್ಕರ ಬಳಕೆ ಮಾಡುವಂತಹ ಪದಗಳನ್ನ ನಾವು ನೌನ್ ಅಂತ ಕರಿತೀವಿ, ಹೌದಾ? ಬೇರೆ ಏನು ಕಾಂಪ್ಲಿಕೇಟೆಡ್ ವರ್ಡ್ ಗಳನ್ನ ಯೂಸ್ ಮಾಡ್ಕೋಬೇಡಿ. ನಾಮಪದ ಅಂದ್ರೆ ಸಿಂಪಲ್, ನಾವು ಸುತ್ತುವರೆದಿರುವಂತಹ ಅಥವಾ ಪ್ರತಿದಿನ ನೋಡುವಂತಹ, ಮಾತನಾಡುವಂತಹ ಚಟುವಟಿಕೆಗಳನ್ನ ಹೇಳಲಿಕ್ಕೋಸ್ಕರ ಬಳಕೆ ಮಾಡುವಂತಹ ಪದಗಳನ್ನ ನಾಮಪದ ಅಥವಾ ನೌನ್ ಅಂತ ಕರಿತೀವಿ. ಸೊ ನೌನ್ ಪ್ರಮುಖವಾಗಿ 4 ರೀತಿಯಾದಂತಹ ವಿಷಯಗಳನ್ನ ಒಳಗೊಂಡಿದೆ. ಅದು ಪರ್ಸನ್, ಪ್ಲೇಸ್, ಥಿಂಗ್ಸ್ ಮತ್ತು ಐಡಿಯಾಗಳನ್ನ ಒಳಗೊಂಡಿದೆ. ಓಕೆ, ಇಷ್ಟೊತ್ತು ನಾವು ನೌನ್ ಅನ್ನ ನೋಡಿದ್ವಿ. ಇವಾಗ ಸೆಕೆಂಡ್ ಯಾವುದು ಪಾರ್ಟ್ಸ್ ಆಫ್ ಸ್ಪೀಚ್ ಅಂದ್ರೆ ಪ್ರನೌನ್ ಅಂತ ಹೇಳ್ಬಹುದು. ಇದನ್ನ ಕನ್ನಡದಲ್ಲಿ ಸರ್ವನಾಮ ಅಂತ ಕರಿತೀವಿ.
ಹಾಗಾದ್ರೆ ಸರ್ವನಾಮ ಅಂದರೆ ಏನು, ಇದರ ಕಾರ್ಯ ಏನು, ಅದೇ ರೀತಿಯಾಗಿ ಇದರ ಪ್ರಮುಖವಾದಂತಹ ಉದಾಹರಣೆಗಳೊಂದಿಗೆ ಎಕ್ಸಾಂಪಲ್ಸ್ ಗಳೊಂದಿಗೆ ಇದನ್ನ ಅರ್ಥ ಮಾಡ್ಕೊಳ್ಳೋಣ. ಸೊ ಪ್ರನೌನ್ ಅನ್ನ ಕನ್ನಡದಲ್ಲಿ ಸರ್ವನಾಮ ಅಂತ ಕರಿತೀವಿ, ಹೌದಾ? ಹಾಗಾದ್ರೆ ಸರ್ವನಾಮ ಅನ್ನೋದನ್ನ ಇವಾಗ ನೋಡೋಣ. A pronoun is a word that stands in for a noun. ನಾಮಪದದ ಬದಲಾಗಿ ಬಳಕೆ ಮಾಡುವಂತಹ ಪದಗಳನ್ನ ನಾವೇನಂತ ಕರಿತೀವಿ? ಸರ್ವನಾಮ ಅಥವಾ ಪ್ರನೌನ್ ಅಂತ ಕರಿತೀವಿ, ಹೌದಾ? ಸೊ ಆಫನ್ ಟು ಅವಾಯ್ಡ್ ದ ನೀಡ್ ಟು ರಿಪೀಟ್ ದ ಸೇಮ್ ನೌನ್ ಓವರ್ ಅಂಡ್ ಓವರ್. ಸೊ ನಾವು ವಾಕ್ಯದಲ್ಲಿ ಬಳಕೆ ಮಾಡುವ ನಾಮಪದವನ್ನ ಪ್ರತಿ ಬಾರಿ ಪುನರಾವರ್ತನೆ ಮಾಡುವ ಬದಲಾಗಿ ಅಥವಾ ರಿಪೀಟ್ ಮಾಡೋದನ್ನ ತಪ್ಪಿಸ್ಲಿಕ್ಕೋಸ್ಕರ, ನಾಮಪದಗಳ ಬಳಕೆಯನ್ನ ಪ್ರತಿ ಬಾರಿ ರಿಪೀಟ್ ಆಗಿ ಬಳಕೆ ಮಾಡೋದನ್ನ, ಉಲ್ಲೇಖ ಮಾಡೋದನ್ನ ತಪ್ಪಿಸ್ಲಿಕ್ಕೋಸ್ಕರ ನಾವು ಯಾವುದನ್ನ ಬಳಕೆ ಮಾಡ್ತೀವಿ? ಪ್ರನೌನ್ ಅನ್ನ ಯೂಸ್ ಮಾಡ್ತೀವಿ ಅಥವಾ ಸರ್ವನಾಮವನ್ನ ಯೂಸ್ ಮಾಡ್ತೀವಿ. ಸೊ ಲೈಕ್ ನೌನ್ಸ್, ಪ್ರನೌನ್ಸ್ ಕ್ಯಾನ್ ರೆಫರ್ ಟು ಪೀಪಲ್, ಥಿಂಗ್ಸ್, ಕಾನ್ಸೆಪ್ಟ್ ಅಂಡ್ ಪ್ಲೇಸಸ್. ಸೊ ಯಾವ ರೀತಿಯಾಗಿ ನಾಮಪದಗಳು ಜನ, ಸ್ಥಳ, ವಸ್ತು ಮತ್ತು ಯೋಜನೆಯನ್ನ ಅದು ಪ್ರತಿನಿಧಿಸುತ್ತಲ್ಲ, ಅದೇ ರೀತಿಯಾಗಿ ಸರ್ವನಾಮ ಕೂಡ ಏನ್ ಮಾಡತ್ತೆ? ಜನ, ವಸ್ತು, ಕಾನ್ಸೆಪ್ಟ್ ಮತ್ತೆ ಪ್ಲೇಸಸ್ ಗಳನ್ನ ರೀಪ್ರೆಸೆಂಟ್ ಮಾಡುತ್ತೆ ಅಥವಾ ಪ್ರತಿನಿಧಿಸುತ್ತೆ. ಇನ್ನೊಮ್ಮೆ ನೋಡೋಣ. A pronoun is a word that stands in for noun, often to avoid the need to repeat the same noun over and over. Like nouns, pronouns can refer to people, things, concept and place. ಸೊ ಸರ್ವನಾಮವನ್ನ ನಾಮಪದದ ಬದಲಾಗಿ ಬಳಕೆ ಮಾಡುವಂತಹ ಪದಗಳು, ನಾಮಪದವನ್ನ ಆಗಾಗ ಪುನರಾವರ್ತನೆ ಆಗೋದನ್ನ ತಪ್ಪಿಸ್ಲಿಕ್ಕೋಸ್ಕರ ಬಳಕೆ ಮಾಡುವಂತಹ ಪದಗಳನ್ನ ನಾವು ಸರ್ವನಾಮ ಅಂತ ಕರಿತೀವಿ. ಸೊ ನಾಮಪದದ ರೀತಿಯಲ್ಲಿನೇ ಸರ್ವನಾಮ ಕೂಡ ಜನ, ವಸ್ತು, ಸ್ಥಳ ಮತ್ತು ಯೋಜನೆಯನ್ನ ಅದು ಪ್ರತಿನಿಧಿಸುತ್ತೆ. ಈಗ ನೋಡಿ, ನಾವು ಫಸ್ಟ್ ಗೆ ನೌನ್ ಅನ್ನ ನೋಡ್ಕೊಂಡು ಬಂದ್ವಿ, ಪ್ರನೌನ್ ಅನ್ನ ಕೂಡ ನೋಡಿದ್ವಿ. ಆದ್ರೆ ಈ ಸೆಂಟೆನ್ಸ್ ಅನ್ನ ನೋಡಿದಾಗ ನಮ್ಗೆ ಅಷ್ಟು ಕ್ಲಿಯರ್ ಪಿಕ್ಚರ್ ಸಿಗದೆ ಇರಬಹುದು ಸರ್ವನಾಮ ಅಂದ್ರೆ ಏನು ಅಂತ. ಇವಾಗ ನಾವು ಎಕ್ಸಾಂಪಲ್ ಅನ್ನ ನೋಡ್ತೀವಲ್ವಾ, ಅವಾಗ ನಿಮ್ಗೆ ಕ್ಲಿಯರ್ ಪಿಕ್ಚರ್ ಸಿಗತ್ತೆ, ಹೌದಾ? ಈಗ ಏನ್ ಹೇಳಿದ್ವಿ? ಈ ಪ್ರನೌನ್ ಅಂದ್ರೆ ಏನು? ನಾಮಪದದ ಬದಲಾಗಿ ಬಳಕೆ ಮಾಡುವಂತಹ ಪದಗಳು, ಹೌದಾ? ಸೊ ಸರ್ವನಾಮ ಕೂಡ ಜನ, ವಸ್ತು, ಕಾನ್ಸೆಪ್ಟ್ ಮತ್ತೆ ಪ್ಲೇಸಸ್ ಗಳನ್ನ ಅದು ಸಂಬೋಧಿಸುತ್ತೆ ಅಥವಾ ರೀಪ್ರೆಸೆಂಟ್ ಮಾಡುತ್ತೆ. ಸೊ ಇಲ್ಲಿ ಫಸ್ಟ್ ಗೆ ಒಂದು ಎಕ್ಸಾಂಪಲ್ ನೋಡೋಣ, ನಿಮ್ಗೆ ಕ್ಲಿಯರ್ ಪಿಕ್ಚರ್ ಸಿಗತ್ತೆ. ಶ್ರುತಿ ವಾಸ್ ಸಪೋಸ್ ಟು ಬಿ ಹಿಯರ್ ಅಟ್ 10. ಇಲ್ಲಿ ಒಂದು ವಾಕ್ಯ ಇದೆ, ಏನಂತ? ಶ್ರುತಿ ಇಲ್ಲಿ 10 ಗಂಟೆಗೆ ಇರಬೇಕಾಗಿತ್ತು, ಹೌದಾ? ಇಲ್ಲಿವರೆಗೆ ಒಂದು ವಾಕ್ಯ. ನೆಕ್ಸ್ಟ್ ಇದೆ ಅಲ್ಲ, ಶಿ ಈಸ್ ಆಲ್ವೇಸ್ ಲೇಟ್. ಅವಳು ಯಾವಾಗ್ಲೂ ತಡ ಮಾಡ್ತಾಳೆ. ನೆಕ್ಸ್ಟ್ ಟೈಮ್ ಐ ವಿಲ್ ಟೆಲ್ ಹರ್ ಟು ಬಿ ಹಿಯರ್ ಅ ಹಾಫ್ ಅವರ್ ಅರ್ಲಿಯರ್. ನೆಕ್ಸ್ಟ್ ಟೈಮ್ ನಾನು ಅವಳಿಗೆ ಹೇಳ್ತೀನಿ, ಮುಂದಿನ ಸಲದಿಂದ ನೀವೇನೇನ್ ಮಾಡ್ಬೇಕು? ಅರ್ಧ ಗಂಟೆ ಮುಂಚೆನೆ ನೀನ್ ಇರ್ಬೇಕು ಅಂತ. ಸಿ ಪೂರ್ತಿ ಸೆಂಟೆನ್ಸ್ ಏನಿದೆ ಅಂದ್ರೆ, ಶ್ರುತಿ ವಾಸ್ ಸಪೋಸ್ ಟು ಬಿ ಹಿಯರ್ ಅಟ್ 10. ಶಿ ಈಸ್ ಆಲ್ವೇಸ್ ಲೇಟ್. ನೆಕ್ಸ್ಟ್ ಟೈಮ್ ಐ ವಿಲ್ ಟೆಲ್ ಹರ್ ಟು ಬಿ ಹಿಯರ್ ಅ ಹಾಫ್ ಅವರ್ ಅರ್ಲಿಯರ್. ಅಂದ್ರೆ ಶ್ರುತಿ ಇಲ್ಲಿ 10 ಗಂಟೆ ಒಳಗೆ ಇರ್ಬೇಕಾಗಿತ್ತು, 10 ಗಂಟೆ ಅಷ್ಟರಲ್ಲಿ. ಅವಳು ಯಾವಾಗ್ಲೂ ತಡ ಮಾಡ್ತಾಳೆ. ನೆಕ್ಸ್ಟ್ ಟೈಮ್ ಅವಳಿಗೆ ಹೇಳ್ತೀನಿ, ಮುಂದಿನ ಸಲ ಅವಳು ಏನ್ ಮಾಡ್ಬೇಕು? ಅರ್ಧ ಗಂಟೆ ಮುಂಚೆನೆ ಬರ್ಬೇಕು ಅನ್ನೋದು ಇಲ್ಲಿ ವಾಕ್ಯದ ಅರ್ಥ. ಸೊ ಇಲ್ಲಿ ನೋಡೋಣ ಯಾವ ರೀತಿಯಾಗಿ ಸರ್ವನಾಮದ ಅಥವಾ ಪ್ರನೌನ್ ನ ಬಳಕೆ ಆಗಿದೆ ಅಂತ. ಫಸ್ಟ್ ಇಲ್ಲಿ ಏನಿದೆ? ಶ್ರುತಿ ಅಂತ ಇದೆ. ಇಲ್ಲಿ ಏನಿದೆ? ಶ್ರುತಿ ಅಂತ ಇದೆ. ಶ್ರುತಿ ಏನು? ಶ್ರುತಿ ಅನ್ನೋದು ನೌನ್ ಅಥವಾ ನಾಮಪದ ಆಗಿದೆ. ಶ್ರುತಿ ಅನ್ನೋದು ನೌನ್ ಅಥವಾ ನಾಮಪದ ಆಗಿದೆ. ಸೊ ಇಲ್ಲಿ ಶ್ರುತಿ ವಾಸ್ ಸಪೋಸ್ ಟು ಬಿ ಹಿಯರ್ ಅಟ್ 10 ಅಂದ್ರೆ ವಾಕ್ಯದ ಪ್ರಾರಂಭದಲ್ಲಿ ಯಾರು ಅನ್ನೋದನ್ನ ನಿರ್ದಿಷ್ಟವಾಗಿ ಹೇಳಲಿಕ್ಕೋಸ್ಕರ ನಾವು ನಾಮಪದದ ಬಳಕೆ ಮಾಡಿದ್ವಿ, ಶ್ರುತಿ ಅಂತ. ಓಕೆ, ಸೊ ನೆಕ್ಸ್ಟ್ ಸೆಂಟೆನ್ಸ್ ಅಲ್ಲಿ ನೋಡೋಣ, ಶಿ ಈಸ್ ಆಲ್ವೇಸ್ ಲೇಟ್. ಇಲ್ಲಿ ನಾವು ಇನ್ನೊಮ್ಮೆ ನೌನ್ ಅನ್ನ ಯೂಸ್ ಮಾಡಿಲ್ಲ. ಏನಂತ? ಶ್ರುತಿ ಈಸ್ ಆಲ್ವೇಸ್ ಲೇಟ್ ಅಂತ ಇನ್ನೊಮ್ಮೆ ಶ್ರುತಿ ಅನ್ನೋದನ್ನ ಉಲ್ಲೇಖ ಮಾಡಿಲ್ಲ. ನಾಮಪದದ ಬದಲಾಗಿ ನಾವೇನ್ ಯೂಸ್ ಮಾಡಿದ್ವಿ? ಪ್ರನೌನ್ ಅನ್ನ ಯೂಸ್ ಮಾಡಿದ್ವಿ. ಓಕೆ, ಸೊ ನಾಮಪದದ ಬದಲಾಗಿ ಸರ್ವನಾಮವನ್ನ ಯೂಸ್ ಮಾಡಿದ್ವಿ. ಪದೇ ಪದೇ ವಾಕ್ಯದಲ್ಲಿ ಶ್ರುತಿ 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 ಹೀಗೆ, ಶ್ರುತಿ ಹಾಗೆ, ಶ್ರುತಿ ಇವಳು, ಶ್ರುತಿ ಹಂಗೆ ಅಂತ ಹೇಳಿಕ್ಕಾಗಲ್ಲ.
ಸೊ ಫಸ್ಟಿಗೆ ನಾವು ಒಬ್ಬರ ಬಗ್ಗೆ ಉಲ್ಲೇಖ ಮಾಡುವಾಗ ಹೆಸರನ್ನ ಹೇಳ್ಬಿಟ್ವಿ, ನಾಮಪದವನ್ನ ಹೇಳಿದ್ವಿ. ನೆಕ್ಸ್ಟ್ ಅವಳ ಕುರಿತಾಗಿ ಹೇಳುವಾಗ ನಾವೇನ್ ಮಾಡಿದ್ವಿ, ಅವಳು, ಇವಳು, ಅವಳು ಹೀಗೆ ಹಂಗೆಲ್ಲ ಹೇಳ್ತೀವಲ್ವಾ. ಸೊ ಅಲ್ಲಿ ನಾಮಪದದ ಬದಲಾಗಿ ನಾವೇನ್ ಮಾಡಿದ್ವಿ, ಸರ್ವನಾಮವನ್ನ ಯೂಸ್ ಮಾಡಿದ್ವಿ. ಸೊ ನೋಡಿ, ಇಲ್ಲಿ ನಾಮಪದವನ್ನ ಯೂಸ್ ಮಾಡಿದ ನಂತರ ಎರಡನೇ ಸೆಂಟೆನ್ಸ್ ನಲ್ಲಿ ನಾವು ಶ್ರುತಿ ಈಸ್ ಆಲ್ವೇಸ್ ಲೇಟ್ ಅಂತ ಯೂಸ್ ಮಾಡಿಲ್ಲ, ಪ್ರನೌನ್ ಅನ್ನ ಯೂಸ್ ಮಾಡಿದ್ವಿ. ಶಿ ಈಸ್ ಆಲ್ವೇಸ್ ಲೇಟ್ ಅಂತ, ಶಿ ಈಸ್ ಆಲ್ವೇಸ್ ಲೇಟ್, ಶಿ ಅನ್ನೋದು ಪ್ರನೌನ್ ಆಗಿದೆ. ಸೊ ಅದೇ ರೀತಿಯಾಗಿ ನೆಕ್ಸ್ಟ್ ಟೈಮ್ ಐ ವಿಲ್ ಟೆಲ್ ಹರ್. ಸೊ ನೆಕ್ಸ್ಟ್ ಟೈಮ್ ಐ ವಿಲ್ ಟೆಲ್ ಶ್ರುತಿ ಅಂತ ಹೇಳಿಲ್ಲ ನಾನು, ಪದೇ ಪದೇ ಶ್ರುತಿ 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 ಅಂತ ಹೇಳ್ತಾ ಇಲ್ಲ. ಶ್ರುತಿ ಬದಲಾಗಿ ಅಂದರೆ ನಾಮಪದದ ಬದಲಾಗಿ ನಾನೇನ್ ಯೂಸ್ ಮಾಡಿದೆ, ಇಲ್ಲಿ ಸರ್ವನಾಮವನ್ನ ಯೂಸ್ ಮಾಡ್ತಾ ಇದ್ದೀನಿ. ಯಾವ್ದನ್ನ, ಪ್ರನೌನ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಟೈಮ್ ಐ ವಿಲ್ ಟೆಲ್ ಹರ್ ಟು ಬಿ ಹಿಯರ್ ಅ ಹಾಫ್ ಅವರ್ ಅರ್ಲಿಯರ್. ಅಂದ್ರೆ ಇಲ್ಲಿ ನಾವು ಶ್ರುತಿಯನ್ನ ಅಂದ್ರೆ ನಾಮಪದದ ಬದಲಾಗಿ ಸರ್ವನಾಮವನ್ನ ಯೂಸ್ ಮಾಡಿದ್ವಿ. ಅಂದ್ರೆ ನೆಕ್ಸ್ಟ್ ಟೈಮ್ ಐ ವಿಲ್ ಟೆಲ್ ಶ್ರುತಿ ಅಂತ ಇಲ್ಲ, ನೆಕ್ಸ್ಟ್ ಟೈಮ್ ಐ ವಿಲ್ ಟೆಲ್ ಹರ್ ಅಂತ ಇದೆ. ಸೊ ನಾಮಪದದ ಬದಲಾಗಿ ಬಳಕೆ ಮಾಡುವಂತಹ ಪದಗಳನ್ನ ನಾವೇನಂತ ಕರಿತೀವಿ, ಸರ್ವನಾಮ ಅಂತ ಕರಿತೀವಿ. ಸರ್ವನಾಮ ಕೂಡ ಇದು ಜನ, ವಸ್ತು, ಪರಿಕಲ್ಪನೆ ಮತ್ತು ಸ್ಥಳಗಳನ್ನ ಪ್ರತಿನಿಧಿಸುತ್ತೆ. ಹೌದಾ, ಇಲ್ಲಿ ಕ್ಲಿಯರ್ ಇದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ನೋಡೋಣ. ಸೊ ಪ್ರನೌನ್ ಇದೆಲ್ಲ, ಇದು ನಾಮಪದವನ್ನ ರೀಪ್ಲೇಸ್ ಮಾಡತ್ತೆ. ಇಟ್ ಈಸ್ ಯೂಸ್ಡ್ ವೆನ್ ಸಮಥಿಂಗ್ ಆರ್ ಅ ಪರ್ಸನ್ ಹ್ಯಾಸ್ ಬೀನ್ ಮೆನ್ಷನ್ಡ್ ಬಿಫೋರ್. ಈಗ ಯಾವುದೇ ಒಂದು ಕಥೆಯ ಪ್ರಾರಂಭದಲ್ಲಿ ನಾವು ನಾಮಪದವನ್ನ ಉಲ್ಲೇಖ ಮಾಡ್ತೀವಿ. ರಾಮ, ಲಾರ್ಡ್ ರಾಮ, ಲಾರ್ಡ್ ರಾಮ ಅಂತ ಉಲ್ಲೇಖ ಮಾಡ್ತೀವಿ. ಪ್ರತಿ ಸಲ ರಾಮ 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 ಅಂತ ನಾವು ಉಲ್ಲೇಖ ಮಾಡಲ್ಲ. ಸೊ ಅವರು, ಅವಳು, ಅವನು, ಇವನು, ಸೊ ಅವರು, ಸೊ ನೀನು, ಇದೆಲ್ಲ ಯಾವ ಕೆಟಗರಿಯಲ್ಲಿ ಬರುತ್ತೆ, ಸರ್ವನಾಮದ ಕೆಟಗರಿಯಲ್ಲಿ ಬರುತ್ತೆ. ನಾಮಪದದ ಬದಲಾಗಿ ಸರ್ವನಾಮವನ್ನ ಯೂಸ್ ಮಾಡಿದ್ವಿ. ಸೊ ಪ್ರನೌನ್ ಅಲ್ಲಿ ಇದೆಲ್ಲ ಸಬ್ಜೆಕ್ಟ್ ಪ್ರನೌನ್ ಅಂತ ಬರುತ್ತೆ, ಆಬ್ಜೆಕ್ಟ್ ಪ್ರನೌನ್, ಪೊಸೆಸಿವ್ ಅಡ್ಜೆಕ್ಟಿವ್ಸ್ ಮತ್ತೆ ಪೊಸೆಸಿವ್ ಪ್ರನೌನ್ಸ್ ಅಂತ ಬರುತ್ತೆ. ಇದೆಲ್ಲ ನಿಮ್ಗೆ ಮುಂದಿನ ಕ್ಲಾಸ್ ಗಳಲ್ಲಿ ಡೀಟೇಲ್ ಆಗಿ ಹೇಳ್ತೀನಿ. ಸದ್ಯಕ್ಕೆ ಪ್ರನೌನ್ ನಲ್ಲಿ ಯಾವ್ದ್ಯಾವ್ದು ಬರುತ್ತೆ ಅನ್ನೋದು, ಅಂದ್ರೆ ನಾಮಪದದ ಬದಲಾಗಿ ನಾವು ಯಾವ್ದ್ಯಾವ್ದನ್ನ ಬಳಕೆ ಮಾಡ್ತೀವಿ ಅನ್ನೋದನ್ನ ನೋಡ್ಕೊಳ್ಳೋಣ. ಸೊ ಐ, ನಾನು, ಯು, ನೀನು, ಹಿ, ಅವನು, ಶಿ, ಇವಳು, ಇಟ್, ಇದು, ವಿ, ನಾವು, ಯು, ನೀವು, ದೇ, ಅವರು. ಸೊ ಅದೇ ರೀತಿಯಾಗಿ ಮೀ, ನಾನು, ನೀವು, ಅವನು, ಅವಳು, ಅದು, 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 ಇದು, ಅದೆಲ್ಲ ಬರುತ್ತೆ. ಅಸ್, ನಾವು, ನಾವೆಲ್ಲರೂ. ಸೊ ಯು, ನೀವು, ನೀವೆಲ್ಲರೂ. ದೆಮ್, ಸೊ ಅವರು. ಸೊ ಇದೆಲ್ಲ ನೋಡಿ, ಮೈ, ಯುವರ್, ಹೀಸ್, ಹರ್, ಇಟ್ಸ್, ಅವರ್, ಯುವರ್, ದೇರ್, ಮೈನ್, ಯುವರ್ಸ್, ಹೀಸ್, ಹರ್ಸ್, ಇಟ್ಸ್, ಅವರ್ಸ್, ಯುವರ್ಸ್, ದೇರ್ಸ್. ಸೊ ಇದೆಲ್ಲ ನೋಡಿ ಸಬ್ಜೆಕ್ಟ್, ಆಬ್ಜೆಕ್ಟ್, ಪೊಸೆಸಿವ್ ಮತ್ತೆ ಪೊಸೆಸಿವ್ ಪ್ರನೌನ್ ಒಂದು ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯಾಗಿ ಬಳಕೆ ಮಾಡುವಂತಹ ಸರ್ವನಾಮಗಳು ಆಗಿದೆ. ಸೊ ನೀವು ನೆನ್ಪಿಟ್ಕೋಬೇಕಾಗಿರೋದೇನು, ಸಿಂಪಲ್ ಆಗಿ ಒಬ್ಬ ವ್ಯಕ್ತಿಯ ಹೆಸರನ್ನ ಅಥವಾ ಒಂದು ಸ್ಥಳದ ಹೆಸರನ್ನ ಪದೇ ಪದೇ ಹೇಳುವ ಬದಲಾಗಿ ಒಂದು ಸಲ ಆ ಒಂದು ಜನ ಅಥವಾ ಸ್ಥಳದ ಹೆಸರನ್ನ ಹೇಳಿದ ನಂತರ ನೆಕ್ಸ್ಟ್ ಟೈಮ್ ಅದರ ಉಲ್ಲೇಖವನ್ನ ಮಾಡುವಾಗ ಪರ್ಯಾಯವಾಗಿ ಬಳಕೆ ಮಾಡುವಂತಹ ಪದಗಳನ್ನ ಸರ್ವನಾಮ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಐ, ಯು, ಹಿ, ಶಿ, ಇಟ್, ಹರ್, ಹರ್ಸ್, ಆಮೇಲೆ ದೆಮ್, ಯು, ಇವೆಲ್ಲ ಇದೆಲ್ಲ ಸರ್ವನಾಮದ ಕೆಟಗರಿಯಲ್ಲಿ ಬರುತ್ತೆ. ಓಕೆ, ಸೊ ನೌನ್ ಮತ್ತೆ ಪ್ರನೌನ್ ಎರಡು ಅರ್ಥ ಆಯ್ತು ಅಂತ ಅನ್ಕೊಂಡು ವರ್ಬ್ ಅನ್ನ ನಾವಿವಾಗ ನೋಡೋಣ. ಸೊ ವರ್ಬ್ ಇದೆಯಲ್ಲ, ಇದನ್ನ ಬೇರೆ ಬೇರೆ ಪ್ರಾಮುಖ್ಯವನ್ನ ಹೊಂದಿರುವಂತಹ ಡಿಕ್ಷನರಿಗಳು ವರ್ಬ್ ಅಂದ್ರೆ ಏನು ಅನ್ನೋದನ್ನ ಉಲ್ಲೇಖ ಮಾಡಿದರೆ ಅದನ್ನ ನಾವು ನೋಡ್ಕೊಂಡು ಹೋಗೋಣ. ಓಕೆ, ದ ಆಕ್ಸ್ಫರ್ಡ್ ಲರ್ನರ್ಸ್ ಡಿಕ್ಷನರಿ ಡಿಫೈನ್ಸ್ ಅ ವರ್ಬ್ ಆಸ್ ಅ ವರ್ಡ್ ಆರ್ ಅ ಗ್ರೂಪ್ ಆಫ್ ವರ್ಡ್ಸ್ ದಟ್ ಎಕ್ಸ್ಪ್ರೆಸ್ ಅನ್ ಆಕ್ಷನ್ such as eat, an event such as happen, or a state such as exist. So Oxford Learners Dictionary ಪ್ರಕಾರ ವರ್ಬ್ ಅಂದ್ರೆ ಅಥವಾ ಕ್ರಿಯಾಪದ ಅಂದ್ರೆ ಏನು ಅಂತ ಹೆಂಗೆ ಹೇಳ್ತಾರೆ ಅಂದ್ರೆ, ಸೊ ಕ್ರಿಯಾಪದವನ್ನ ಅಂದ್ರೆ ಕ್ರಿಯೆಯನ್ನ ವ್ಯಕ್ತಪಡಿಸುವ ಪದ
ಅಥವಾ ಪದಗಳ ಗುಂಪನ್ನ ನಾವೇನಂತ ಕರಿತೀವಿ? ಪದಗಳ ಗುಂಪು ಆಗಿರ್ಬೋದು, ಇವೆಂಟ್. ಓಕೆ, ಏನ್ ಸಂಭವಿಸ್ತಾ ಇದೆ, ಹೌದಾ? ಇವೆಂಟ್ ಅಂದ್ರೆ ಈಗ ಮ್ಯಾರೇಜ್ ಆಗಿರ್ಬೋದು, ಆನಿವರ್ಸರಿ ಆಗಿರ್ಬೋದು, ಏನ್ ನಡೀತಾ ಇದೆ, ಸದ್ಯಕ್ಕೆ ಏನ್ ನಡೀತಾ ಇದೆ ಅನ್ನೋದನ್ನ ಹೇಳುವಂತದ್ದು. ಸೊ ಇವಾಗಿನ ಸ್ಥಿತಿ, ಅಸ್ತಿತ್ವದಲ್ಲಿರುವ ಸ್ಥಿತಿಯನ್ನ ಹೇಳಲಿಕ್ಕೆ ನಾವು ಬಳಕೆ ಮಾಡುವಂತಹ ಪದಗಳನ್ನ ಕ್ರಿಯಾಪದ ಅಥವಾ ವರ್ಬ್ ಅಂತ ಕರಿತೀವಿ. ಸೊ ಸಿಂಪಲ್ ಆಗಿ ವರ್ಬ್ ಅಂದ್ರೆ ಅಥವಾ ಕ್ರಿಯಾಪದ ಅಂದ್ರೆ ನಮ್ಮ ಕನ್ನಡ ವ್ಯಾಕರಣದಲ್ಲಿಯೂ ಕೂಡ ಇದನ್ನ ನಾವು ಕಲ್ತಿರ್ತೀವಿ. ಸೊ ನಾವು ಮಾಡುವಂತಹ ಆಕ್ಷನ್ ಅನ್ನ, ಚಟುವಟಿಕೆಯನ್ನ ಅಥವಾ ನಡೆಯುವ ಒಂದು ಪ್ರಕ್ರಿಯೆಯನ್ನ ನಾವೇನಂತ ಕರಿತೀವಿ? ಕ್ರಿಯಾಪದ. ಕ್ರಿಯೆಯನ್ನ ಉಲ್ಲೇಖಿಸುವ ಪದವನ್ನ ಕ್ರಿಯಾಪದ ಅಂತ ಕರಿತೀವಿ. ಸೊ ಇವಾಗ ರೈಟ್ ನೌ ಐ ಆಮ್ ಟೀಚಿಂಗ್, ನಾನು ಪಾಠ ಮಾಡ್ತಾ ಇದ್ದೀನಿ, ಹೌದಾ? ಸೊ ನಡೆಯುವಂತಹ ಒಂದು ಆಕ್ಷನ್ ಅನ್ನ, ಪ್ರಕ್ರಿಯೆಯನ್ನ ಪ್ರತಿನಿಧಿಸುವ ವರ್ಡ್ ಅನ್ನ ನಾವು ವರ್ಬ್ ಅಂತ ಕರಿತೀವಿ. ಇನ್ನೊಂದು ಡಿಕ್ಷನರಿ ಕುರಿತಾಗಿ ಹೇಳ್ಬೇಕಂದ್ರೆ ವರ್ಬ್ ಅಂದ್ರೆ ಏನ್ ಹೇಳಿದ್ದಾರೆ? ಅಕಾರ್ಡಿಂಗ್ ಟು ದಿ ಕ್ಯಾಂಬ್ರಿಡ್ಜ್ ಡಿಕ್ಷನರಿ, a verb is defined as a word or phrase that describes an action, condition or experience. ಸೊ ಕ್ಯಾಂಬ್ರಿಡ್ಜ್ ಡಿಕ್ಷನರಿಯಲ್ಲಿ ಕ್ರಿಯಾಪದ ಅಂದ್ರೆ ಏನಂತ ಉಲ್ಲೇಖ ಮಾಡಿದ್ದಾರೆ ಅಂದ್ರೆ, ಸೊ ಕ್ರಿಯೆ, ಸ್ಥಿತಿ ಅಥವಾ ಅನುಭವವನ್ನ ವಿವರಿಸುವ ಪದವನ್ನ ಅಥವಾ ಪದಗಳ ಗುಚ್ಛವನ್ನ, ಪದಗಳ ಗುಂಪನ್ನ ನಾವೇನಂತ ಕರಿತೀವಿ? ಕ್ರಿಯಾಪದ ಅಂತ ಕರಿತೀವಿ. ಓಕೆ, ಇನ್ನೊಮ್ಮೆ ನೋಡೋಣ. ಆಕ್ಸ್ಫರ್ಡ್ ಲರ್ನರ್ಸ್ ಡಿಕ್ಷನರಿ ಪ್ರಕಾರ ಕ್ರಿಯಾಪದ ಅಂದ್ರೆ ಕ್ರಿಯೆಯನ್ನ ವ್ಯಕ್ತಪಡಿಸುವ ಪದ ಅಥವಾ ಪದಗಳ ಗುಂಪು. ಫಾರ್ ಎಕ್ಸಾಂಪಲ್, ಈಟಿಂಗ್, ತಿನ್ನುವುದು, ರನ್ನಿಂಗ್. ಓಕೆ, ಸೊ ಇದು ಪದಗಳ ಗುಂಪು, ಆಕ್ಷನ್, ಕ್ರಿಯೆ ಏನ್ ನಡೀತಾ ಇದೆ ಅಂತ ಹೇಳ್ತಾ ಇದೆ. ಇವೆಂಟ್, ಯಾವ ಒಂದು ಇವೆಂಟ್ ನಡೀತಾ ಇದೆ ಅಥವಾ ಘಟನೆ ನಡೀತಾ ಇದೆ ಅನ್ನೋದನ್ನ ಹೇಳುವಂತದ್ದು. ಸೊ ಸ್ಥಿತಿ ಅಥವಾ ಸ್ಥಿತಿ, ಇವಾಗ ಸದ್ಯಕ್ಕೆ ಯಾವ ಸ್ಥಿತಿ ಇದೆ, ಸೊ ಅದನ್ನ ಅಥವಾ ಅಸ್ತಿತ್ವ ಇದೆ, ಅದನ್ನ ಉಲ್ಲೇಖ ಮಾಡ್ಲಿಕ್ಕೆ ಕ್ರಿಯಾಪದವನ್ನ ಬಳಕೆ ಮಾಡ್ತೀವಿ. ಸೊ ಕ್ಯಾಂಬ್ರಿಡ್ಜ್ ಅವರ ಪ್ರಕಾರ, ಆ ಡಿಕ್ಷನರಿ ಪ್ರಕಾರ ಏನ್ ಹೇಳ್ತಿದ್ದಾರೆ? ಕ್ರಿಯೆ, ಸ್ಥಿತಿ ಅಥವಾ ಅನುಭವವನ್ನ ವಿವರಿಸುವ ಒಂದು ಪದ ಅಥವಾ ಪದಗಳ ಗುಂಪನ್ನ ಕ್ರಿಯಾಪದ ಅಂತ ಕರಿತೀವಿ. ಸೊ ಇದಂದ್ರೆ ನಿಮ್ಗೆ ಸಿಂಪಲ್ ಅನ್ಸ್ಬೋದು. ಈಗ ರೈಟ್ ನೌ ಯು ಆರ್ ವಾಚಿಂಗ್ ಮೈ ವಿಡಿಯೋಸ್. ಇವಾಗ ಆಕ್ಷನ್ ಏನ್ ನಡೀತಾ ಇದೆ? ನಾನ್ ನಿಮ್ಗೆ ಟೀಚ್ ಮಾಡ್ತಾ ಇದೀನಿ, ನೀವು ನನ್ನ ಕ್ಲಾಸಸ್ ಗಳನ್ನ ನೋಡ್ತಾ ಇದ್ದೀರಾ. ಸೊ ಅದೇ ರೀತಿಯಾಗಿ ಬರವಣಿಗೆ ನಡೀತಾ ಇದೆ. ಓಕೆ, ಸೊ ಇಲ್ಲಿ ಆಕ್ಷನ್ ಏನ್ ನಡೀತಾ ಇದೆ, ಕ್ರಿಯೆ ಏನ್ ನಡೀತಾ ಇದೆ, ಅದನ್ನ ಉಲ್ಲೇಖ ಮಾಡ್ಲಿಕ್ಕೋಸ್ಕರ ಬಳಕೆ ಮಾಡುವಂತಹ ಪದಗಳನ್ನ ನಾವೇನಂತ ಕರಿತೀವಿ? ವರ್ಬ್ ಅಥವಾ ಕ್ರಿಯಾಪದ. ಇದಂದ್ರೆ ನಿಮ್ಗೆ ಈಸಿ ಇದೆ, ಯಾಕಂದ್ರೆ ಕನ್ನಡ ವ್ಯಾಕರಣದಲ್ಲಿಯೂ ಕೂಡ ಕ್ರಿಯಾಪದ ಇದ್ದೇ ಇದೆ. ಅದ್ರ ಮೇಲೆ ಕೂಡ ನಿಮ್ಗೆ ಪ್ರಶ್ನೆಗಳು ಬರುತ್ತೆ, ಹೌದಾ? ಸೊ ಹಾಗಾದ್ರೆ ಇವಾಗ ನೋಡೋಣ, ಕ್ರಿಯಾಪದಗಳು ಯಾವುದು? ಕ್ರಿಯೆಯನ್ನ ವ್ಯಕ್ತಪಡಿಸುವ ಪದಗಳೇ ಕ್ರಿಯಾಪದಗಳು. ಸೊ ಯಾವ್ದಾವುದು? ರನ್, ಓಡೋದು, ವಾಕ್, ನಡೆಯೋದು, ಜಂಪ್, ಜಿಗಿಯೋದು, ಟಾಕ್, ಮಾತಾಡೋದು, ಸಿಂಗ್, ಹಾಡೋದು, ಸ್ಪೀಕ್, ಮಾತನಾಡುವುದು, ಈಟ್, ಊಟ ಮಾಡೋದು, ಡ್ರಿಂಕ್, ಕುಡಿಯೋದು, ಕ್ರೈ, ಸೊ ಅಳುವುದು, ಸ್ಕಿಪ್ ಅಂದ್ರೆ ಸ್ಕಿಪ್ ಅದಾಗತ್ತೆ, ಪುಲ್, ಸೊ ಇದನ್ನ ಎಳೆಯುವುದು, ಪುಷ್ ಅಂದ್ರೆ ಅದನ್ನ ಒತ್ತೋದು, ಫೆಚ್ ನಾವು ನೀರನ್ನ ಎತ್ಕೊಂಡು ಬರ್ತೀವಲ್ವಾ ಅದು, ಗಿವ್ ಅಂದ್ರೆ ಕೊಡುವುದು, ಮೇಕ್ ಮಾಡುವುದು, ಬೇಕ್ ಅಡಿಗೆಯನ್ನ ಬೇಯಿಸುವುದು, ಟ್ರೈ ಪ್ರಯತ್ನ ಪಡು, ಬ್ರಿಂಗ್ ತರುವುದು, ಟೀಚ್ ಪಾಠ ಮಾಡು, ಸ್ಟಡಿ ಓದುವುದು. ಸೊ ಇದೆಲ್ಲ ಕ್ರಿಯೆ. ನೋಡಿ, ಪ್ರತಿದಿನ ಒಂದು ಗಂಟೆಯಲ್ಲಿ ಅಂತ ಅನ್ಕೊಳ್ಳಿ, ನಾವು ಒಂದು ಕೋಟಿಗಟ್ಟಲೆ ಕ್ರಿಯೆಯನ್ನ ಮಾಡ್ಬಿಡ್ತೀವಿ. ಬೇರೆ ಬೇರೆ ಕ್ರಿಯೆಗಳು ನಡೀತಾನೆ ಇರುತ್ತೆ. ಆ ಕ್ರಿಯೆಯನ್ನ ನಾನೇನ್ ಮಾಡ್ತಾ ಇದ್ದೀನಿ? ಫೋನ್ ಅಲ್ಲಿ ಇಬ್ರು ಫ್ರೆಂಡ್ ಮಾತಾಡ್ತಿದ್ದೀರಾ. ಸೊ ಏನ್ ಮಾಡ್ತಾ ಇದೀಯಪ್ಪ ಅಂತ ಕೇಳಿದಾಗ ನಾನು ಓದ್ತಾ ಇದ್ದೀನಿ, ನಾನು ಫೋನ್ ನೋಡ್ತಾ ಇದ್ದೀನಿ, ನಾನು ಕ್ರಿಕೆಟ್ ಆಡ್ತಾ ಇದ್ದೀನಿ, ಸೊ ನಾನು ನಡ್ಕೊಂಡು ಹೋಗ್ತಾ ಇದ್ದೀನಿ, ವಾಕಿಂಗ್ ಮಾಡ್ತಾ ಇದ್ದೀನಿ. ಸೊ ಇದೆಲ್ಲ ನಾವು ಏನ್ ಮಾಡ್ತಾ ಇದೀವಿ, ಇವಾಗ ಏನ್ ಸ್ಥಿತಿ ನಡೀತಾ ಇದೆ ಅನ್ನೋದನ್ನ ಹೇಳಲಿಕ್ಕೆ ಬಳಕೆ ಮಾಡುವಂತ ಪದಗಳನ್ನ ವರ್ಬ್ ಅಥವಾ ಕ್ರಿಯಾಪದ ಅಂತ ಕರಿತೀವಿ. ಸೊ ಇಲ್ಲಿ ನೋಡಿ, ಫ್ಲೈ ಅಂತ ಹೇಳ್ಬೋದು, ಹಾರ್ತಾ ಇದ್ದಾನೆ. ಸೊ ಲೈ ಡೌನ್ ಅಂದ್ರೆ ಹಂಗೆ ಸುಮ್ನೆ ನಾವು ಕುತ್ಕೊಂಡಿರ್ತೀವಲ್ವಾ, ಆಯಾಸ ಮಾಡ್ಕೊಂಡು ಸುಮ್ನೆ ಬಾಕೊಂಡು ಕುತ್ಕೊಂಡಿರ್ತೀವಲ್ವಾ. ಫಾಲ್ ಬೀಳೋದು, ಕ್ರೌಡ್ ಈಗ ಕಾಲ್ನಡಿಗೆ ಅಂತ ಹೇಳ್ತೀವಲ್ವಾ, ಸಣ್ಣ ಮಕ್ಕಳು ಅಂಬೆಗಾಲ್ ಇಡೋದು. ಸೊ ಥ್ರೋ ಎಸೆಯುವುದು, ಈಟ್ ತಿನ್ನೋದು, ಪುಷ್ ನಾವು ಅದನ್ನ ತಳ್ತಾ ಇದೀವಿ, ಪುಲ್ ಅಂದ್ರೆ ಎಳಿತಾ ಇದೀವಿ.
ಸೊ ಸ್ಟಡಿ ಓದೋದು, ಲಾಫ್ ನಗೋದು, ವಾಚ್ ಟಿವಿಯನ್ನ ನೋಡ್ತಾ ಇದೀವಿ, ಯಾನ್ ಆಕಳಿಕೆ. ಸೊ ಪ್ರತಿ ಒಂದು ಚಿಟ್ಕೆ ಹೊಡೆಯೋದಾಗಿರ್ಬೋದು, ಬರೆಯೋದಾಗಿರ್ಬೋದು, ನೋಡೋದಾಗಿರ್ಬೋದು, ಆಡೋದಾಗಿರ್ಬೋದು, ತಿನ್ನೋದಾಗಿರ್ಬೋದು, ಕೇಳೋದಾಗಿರ್ಬೋದು. ಸೊ ಪ್ರತಿಯೊಂದು ಏನನ್ನ ಇಂಡಿಕೇಟ್ ಮಾಡುತ್ತೆ ಅಥವಾ ರೀಪ್ರೆಸೆಂಟ್ ಮಾಡುತ್ತೆ, ನಾವು ಮಾಡ್ತಿರುವಂತಹ ಕ್ರಿಯೆಯನ್ನ ಪ್ರತಿನಿಧಿಸುತ್ತೆ. ಆ ಒಂದು ಪ್ರತಿನಿಧಿಸುವಂತಹ ಪದಗಳೇ ವರ್ಬ್ ಆಗಿದೆ. ಸೊ ಸಿಂಪಲ್ ಕ್ರಿಯಾಪದ, ಕ್ರಿಯೆಯನ್ನ ವ್ಯಕ್ತಪಡಿಸುವ ಪದಗಳು. ಸೊ ಇದೆಲ್ಲ ಕ್ರಿಯಾಪದವಾಗಿ ನಾವು ನೋಡಬಹುದು. ಓಕೆ, ಸೊ ಇವಾಗ ನೆಕ್ಸ್ಟ್ ನೋಡೋಣ ಅಡ್ಜೆಕ್ಟಿವ್ಸ್ ಅಂತ ಹೇಳ್ಬೋದು. ಸೊ ಅಡ್ಜೆಕ್ಟಿವ್ಸ್ ಕನ್ನಡ ವ್ಯಾಕರಣದಲ್ಲಿಯೂ ಕೂಡ ಇದೆ. ಅದನ್ನ ನಾವು ಏನಂತ ಕರಿತೀವಿ? ವಿಶೇಷಣಗಳು ಅಂತ ಕರಿತೀವಿ. ಸೊ ಇಷ್ಟೊತ್ತು ನಾವೇನ್ ಮಾಡಿದ್ವಿ? ಒಬ್ಬ ವ್ಯಕ್ತಿಯನ್ನ ಹೆಂಗೆ ಕರೆಯೋದು ಅಂತ ನೋಡಿದ್ವಿ. ಸೊ ಹೆಂಗೆ ಕರೆಯೋಕ್ಕೋಸ್ಕರ ನಾವು ನನ್ನ ನಾಮಪದವನ್ನ ಬಳಕೆ ಮಾಡಿದ್ವಿ. ಅದಾದ ನಂತರ ಪ್ರನೌನ್ ನಲ್ಲಿ ಆತನ ಕುರಿತಾಗಿ ಹೇಳುವಾಗ ಬೇರೆ ಬೇರೆ ಪದಗಳನ್ನ ಅವಳು, ಅವನು ಅದನ್ನ ಯೂಸ್ ಮಾಡಿದ್ವಿ, ಪ್ರನೌನ್ ಅನ್ನ ಯೂಸ್ ಮಾಡಿದ್ವಿ. ಮೂರನೇದಲ್ಲಿ ಅವರು ಏನ್ ಮಾಡ್ತಾ ಇದ್ದಾರೆ, ಯಾವ ಕ್ರಿಯೆಯಲ್ಲಿ ತೊಡಗಿದ್ದಾರೆ ಅನ್ನೋದನ್ನ ಹೇಳಲಿಕ್ಕೋಸ್ಕರ ಕ್ರಿಯಾಪದ ಅಥವಾ ವರ್ಬ್ ಅನ್ನ ನೋಡಿದ್ವಿ. ಈಗ ನಾಲ್ಕನೇದು ಅಡ್ಜೆಕ್ಟಿವ್ಸ್ ಅಥವಾ ವಿಶೇಷಣ. ಒಬ್ಬ ವ್ಯಕ್ತಿ ಇದ್ದಾನೆ ಅಂದ್ರೆ ಅಥವಾ ಎಷ್ಟೋ ಜನ ಇದ್ದಾರೆ, ಎಲ್ಲಾ ಜನರಲ್ಲಿ ಒಂದಿಲ್ಲ ಒಂದು ವಿಶೇಷತೆ ಇದೆ. ಅಡ್ಜೆಕ್ಟಿವ್ಸ್ ಅಂದ್ರೆ ನೀವು ಜಾಸ್ತಿ ತಲೆ ಕೆಡಿಸೋದ್ ಬೇಡ. ವಸ್ತು ಆಗಿರ್ಬೋದು, ವ್ಯಕ್ತಿ ಆಗಿರ್ಬೋದು, ಅದರಲ್ಲಿ ಇರುವಂತಹ ವಿಶೇಷತೆಯನ್ನ ಹೇಳುವಂತಹ ಪದಗಳು. ಸಿಂಪಲ್ ಆಗಿ ನಾವು ಆಡ್ ಭಾಷೆಯಲ್ಲಿ ಹೇಳ್ಬೇಕಂದ್ರೆ, ಸೊ ಒಂದು ವಸ್ತುವಿನ ಅಥವಾ ವ್ಯಕ್ತಿಯ ವಿಶೇಷತೆಯನ್ನ ಹೇಳಲಿಕ್ಕೆ ಬಳಕೆ ಮಾಡುವಂತಹ ಪದಗಳನ್ನ ಅಡ್ಜೆಕ್ಟಿವ್ಸ್ ಅಥವಾ ವಿಶೇಷಣ ಅಂತ ಕರಿತೀವಿ. ಈಗ ವಾಕ್ಯದ ರೂಪದಲ್ಲಿ ನೋಡೋಣ ಹೆಂಗೆ ಅಡ್ಜೆಕ್ಟಿವ್ ಅಂದ್ರೆ ಏನು ಅಂತ. An adjective is a word that modifies or describes a noun or pronoun. ಸೊ ಇಲ್ಲಿ ವಿಶೇಷಣ ಅಂದ್ರೆ ಏನು? ವಿಶೇಷಣ ಅಂದ್ರೆ ನಾಮಪದ ಅಥವಾ ಸರ್ವನಾಮವನ್ನ ಮಾರ್ಪಡಿಸುವ ಅಥವಾ ವಿವರಿಸುವ ಪದವಾಗಿದೆ. ಸೊ ನಾಮಪದ ಮತ್ತು ಸರ್ವನಾಮ ಎರಡನ್ನ ನೋಡ್ಕೊಂಡು ಬಂದ್ವಿ. ಅವು ಎರಡನ್ನ ವಿವರಿಸ್ಲಿಕ್ಕೋಸ್ಕರ ಆದ್ರೂ ನಾವು ವಿಶೇಷಣವನ್ನ ಯೂಸ್ ಮಾಡ್ತೀವಿ, ಅಥವಾ ಎರಡರ ಬದಲಾಗಿ ನಾವೇನ್ ಮಾಡ್ತೀವಿ? ವಿಶೇಷಣವನ್ನ ಯೂಸ್ ಮಾಡ್ತೀವಿ. ಸೊ ನೆಕ್ಸ್ಟ್ ನೋಡೋಣ. Adjectives can be used to describe the qualities of someone or something independently or in a comparison to something else. ಸೊ ಹಾಗಾದ್ರೆ ಯಾವುದಕ್ಕೋಸ್ಕರ ನಾವು ವಿಶೇಷಣವನ್ನ ಬಳಕೆ ಮಾಡ್ತೀವಿ ಅಥವಾ ಅಡ್ಜೆಕ್ಟಿವ್ಸ್ ಗಳನ್ನ ಬಳಕೆ ಮಾಡ್ತೀವಿ ಅಂತ ಹೇಳ್ಬೇಕಂದ್ರೆ, ಸೊ ವಿಶೇಷಣವನ್ನ ಯಾರನ್ನಾದರೂ ಅಥವಾ ಯಾವುದೋ ಗುಣಗಳನ್ನ ಸ್ವತಂತ್ರವಾಗಿ ಅಥವಾ ಬೇರೆ ಯಾವುದಕ್ಕೆ ಹೋಲಿಸುವ ಮೂಲಕ ವಿವರಿಸುವ ಪದಗಳು. ಇದನ್ನ ನಾನು ಇವಾಗ ಎಕ್ಸ್ಪ್ಲೈನ್ ಮಾಡಿ ಹೇಳ್ತೇನೆ ನೋಡಿ. ಸೊ ಈಗ ಒಬ್ಬ ವ್ಯಕ್ತಿ ಇದ್ದಾರೆ ಅಂತ ಅನ್ಕೊಳ್ಳಿ. ಓಕೆ, ಇಲ್ಲಿ ನೋಡಿ ಸಂಜೀವ್ ಇದ್ದಾರೆ ಅಂತ ಅನ್ಕೊಳ್ಳಿ. ಸಂಜೀವ್ ಇಲ್ಲಿ ಈ ವ್ಯಕ್ತಿ ಇಂಡಿಪೆಂಡೆಂಟ್ ಇದ್ದಾನೆ. ಈತನ ಗುಣವನ್ನ ಹೇಳಲಿಕ್ಕೋಸ್ಕರ ನಾನೇನ್ ಮಾಡ್ತಾ ಇದ್ದೀನಿ? ವಿಶೇಷಣವನ್ನ ಬಳಕೆ ಮಾಡ್ತಾ ಇದ್ದೀನಿ. ಅಥವಾ ಈತನನ್ನ ಇನ್ನೊಬ್ಬರಿಗೆ ಹೋಲಿಕೆ ಮಾಡಿ ಹೇಳುವಾಗ ನಾನು ವಿಶೇಷಣವನ್ನ ಬಳಕೆ ಮಾಡ್ತೇನೆ. ಹೌದಾ? ಇನ್ನೊಮ್ಮೆ ನೋಡೋಣ. ವಿಶೇಷಣ ಅಂದ್ರೆ ಅಥವಾ ಅಡ್ಜೆಕ್ಟಿವ್ ಅಂದ್ರೆ, an adjective is a word that modifies or describes a noun or pronoun. ನಾಮಪದವನ್ನ ಅಥವಾ ಸರ್ವನಾಮವನ್ನ ಮಾರ್ಪಡಿಸುವ ಅಥವಾ ಅದರ ಬದಲಾಗಿ ಬಳಕೆ ಮಾಡುವಂತಹ ಪದಗಳನ್ನ ವಿಶೇಷಣ ಅಂತ ಹೇಳ್ತೀವಿ. ಸೊ adjectives can be used to describe the qualities. ಸೊ ವಿಶೇಷಣಗಳನ್ನ, ಕ್ವಾಲಿಟೀಸ್ ಗಳನ್ನ ಒಬ್ಬ ವ್ಯಕ್ತಿಯಲ್ಲಿ ಅಥವಾ ಒಂದು ವಸ್ತುವಿನಲ್ಲಿ ಇರುವಂತಹ ವಿಶೇಷತೆಯನ್ನ ಹೇಳಲಿಕ್ಕೋಸ್ಕರ ನಾವು ಅಡ್ಜೆಕ್ಟಿವ್ಸ್ ಗಳನ್ನ ಹೇಳ್ತೀವಿ. ಸೊ ಒಬ್ಬ ವ್ಯಕ್ತಿ ಆಗಿರ್ಬೋದು ಅಥವಾ ಒಂದು ವಸ್ತು ಆಗಿರ್ಬೋದು. ಸೊ ಅದನ್ನ ಇಂಡಿಪೆಂಡೆಂಟ್ ಆಗಿ ಅಂದ್ರೆ ಕೇವಲ ಒಂದು ವಸ್ತುವನ್ನ ಮಾತ್ರ ಹೇಳ್ಬೋದು, ಅಥವಾ ವಸ್ತುಗಳ ಗುಂಪು, ಒಂದೇ ಒಂದು ವಸ್ತು ಆಗಿರ್ಬೋದು ಅಥವಾ ವಸ್ತುಗಳ ಗುಂಪನ್ನ ಅಥವಾ ವ್ಯಕ್ತಿಗಳ ಗುಂಪಿನ ವಿಶೇಷತೆಯನ್ನ ಹೇಳಲಿಕ್ಕೋಸ್ಕರ ನಾವು ವಿಶೇಷಣವನ್ನ ಯೂಸ್ ಮಾಡ್ತೀವಿ. ಇದಷ್ಟೇ ಅಲ್ಲ, ಹೋಲಿಕೆ ಮಾಡಿ ಹೇಳುವಾಗ ಅಥವಾ ಕಂಪ್ಯಾರಿಸನ್ ಮಾಡುವಾಗ ಒಬ್ಬ ವ್ಯಕ್ತಿಯನ್ನ ಇನ್ನೊಬ್ಬನೊಂದಿಗೆ ಅಥವಾ ಒಂದು ವಸ್ತುವನ್ನ ಇನ್ನೊಂದು ವಸ್ತುವಿನೊಂದಿಗೆ ಹೋಲಿಕೆ ಮಾಡಿ ಅಥವಾ ಕಂಪೇರ್ ಮಾಡಿ ಹೇಳುವಾಗ
ಅಡ್ಜೆಕ್ಟಿವ್ಸ್ ಗಳನ್ನ ಯೂಸ್ ಮಾಡ್ತೀವಿ. ಹಾಗಾದ್ರೆ ಕೆಲವೊಂದು ಉದಾಹರಣೆ ನೋಡೋಣ, ಅವಾಗ ನಮ್ಗೆ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಐ ಲೈಕ್ ಓಲ್ಡ್ ಹೌಸಸ್. ನನಗೆ ಹಳೆಯ ಮನೆಗಳು ಇಷ್ಟ ಆಗುತ್ತೆ. ಇಲ್ಲಿ ವಿಶೇಷತೆ ಏನು? ಇಲ್ಲಿ ನಾನು ಐ ಲೈಕ್ ನನಗೆ ಇಷ್ಟ, ಮನೆಗಳು. ಸೊ ಎಂತಹ ಮನೆಗಳು? ಈ ಮನೆಗೆ ಒಂದು ವಿಶೇಷತೆ ಇದೆ. ಆ ಒಂದು ವಿಶೇಷತೆ ಏನು? ಓಲ್ಡ್ ಅನ್ನೋದು ವಿಶೇಷತೆ. ಇಲ್ಲಿ ಅಡ್ಜೆಕ್ಟಿವ್ಸ್ ಯಾವುದು? ಓಲ್ಡ್ ಅನ್ನೋದು. ಆ ಮನೆ ವಿಶೇಷತೆ ಏನು? ಇದು ಹಳೆ ಮನೆ ಆಗಿರೋದ್ರಿಂದ ನನಗೆ ಹಳೆ ಮನೆಗಳು ಇಷ್ಟ ಆಗತ್ತೆ. ಹೌದಾ? ನೆಕ್ಸ್ಟ್ ನೋಡೋಣ. ದ ಬಾಯ್ ಈಸ್ ಟಾಲ್ ಅಂಡ್ ಸ್ಕಿನ್ನಿ. ಇಲ್ಲಿ ಹುಡುಗನ್ ಕುರಿತಾಗಿ ನಾನು ಹೇಳ್ತಾ ಇದ್ದೀನಿ. ಆ ಹುಡುಗ ಹೆಂಗಿದ್ದಾನೆ ಅಂದ್ರೆ ಅವನು ಉದ್ದ ಇದ್ದಾನೆ ಮತ್ತೆ ತೆಳ್ಳಗಿದ್ದಾನೆ. ಟಾಲ್ ಅಂಡ್ ಸ್ಕಿನ್ನಿ, ಅವನು ಉದ್ದ ಇದ್ದಾನೆ ಮತ್ತು ತೆಳ್ಳಗಿದ್ದಾನೆ. ಸೊ ಇದು ವಿಶೇಷತೆ, ಆ ಹುಡುಗನ ವಿಶೇಷತೆ. ಒಬ್ಬ ಹುಡುಗನನ್ನ ಉಲ್ಲೇಖ ಮಾಡುವಾಗ ಆ ಹುಡುಗ ಹೆಂಗಿದ್ದಾನೆ ಅಂತ ಕೇಳಿದಾಗ ನಾನು ಆ ವ್ಯಕ್ತಿಯನ್ನ ಹೇಳಿಕೋಸ್ಕರ ಬಳಕೆ ಮಾಡುವಂತಹ ಆತನ ವಿಶೇಷತೆಯನ್ನ ಹೊಂದಿರುವಂತಹ ಪದಗಳನ್ನ ವಿಶೇಷಣ ಅಥವಾ ಅಡ್ಜೆಕ್ಟಿವ್ ಅಂತ ಕರಿತೀವಿ. ದ ಬಾಯ್ ಇಸ್ ಟಾಲ್ ಅಂಡ್ ಸ್ಕಿನ್ನಿ ಅಂದ್ರೆ ಆ ಒಂದು ಸೆಂಟೆನ್ಸ್ ನಲ್ಲಿ ಅಥವಾ ಆ ಒಂದು ಹುಡುಗನಲ್ಲಿ ಇರುವಂತಹ ವಿಶೇಷಣ ಯಾವುದು? ಟಾಲ್ ಮತ್ತೆ ಸ್ಕಿನ್ನಿ ಅನ್ನೋದು. ಓಕೆ, ನೆಕ್ಸ್ಟ್ ನೋಡೋಣ. ಜೇನ್ ಈಸ್ ಸ್ಮಾರ್ಟರ್ ದೆನ್ ಹರ್ ಬ್ರದರ್. ಇಲ್ಲಿ ಇಂಡಿವಿಜುವಲ್ ಆಗಿ, ಹೌದಾ, ಇಲ್ಲಿ ಇಂಡಿವಿಜುವಲ್ ಆಗಿ ನಾವೇನ್ ಮಾಡಿದ್ವಿ? ಇಲ್ಲಿ ಮನೆಯ ವಿಶೇಷತೆಯನ್ನ, ಇಲ್ಲಿ ಹುಡುಗನ ವಿಶೇಷತೆಯನ್ನ ಹೇಳಿದ್ವಿ. ಇಲ್ಲಿ ನೋಡಿ, ಇಲ್ಲಿ ಒಬ್ಬ ಜೇನ್ ಅನ್ನ ಆತನ ಸಹೋದರನೊಂದಿಗೆ, ಜೇನ್ ಮತ್ತು ಆತನ ಸಹೋದರ, ಇಲ್ಲಿ ಇಬ್ಬರು ವ್ಯಕ್ತಿ ಇದ್ದಾರೆ. ಇಬ್ಬರ ನಡುವೆ ಹೋಲಿಕೆ ನಡೀತಾ ಇದೆ. ಸೊ ಜೇನ್ ಇದಾರಲ್ಲ, ಜೇನ್ ಈಸ್ ಸ್ಮಾರ್ಟರ್ ದೆನ್ ಹರ್ ಬ್ರದರ್. ಜೇನ್ ಅವಳು ಆಕೆಯ ಅಣ್ಣನಿಗಿಂತ ಸ್ಮಾರ್ಟ್ ಇದ್ದಾಳೆ ಅಥವಾ ಜಾಣಲಿದ್ದಾಳೆ ಅಂತ ಹೇಳಿಕೋಸ್ಕರ. ಹಾಗಾದ್ರೆ ಜೇನ್ ನ ವಿಶೇಷತೆ ಏನು? ಅವಳು ಸ್ಮಾರ್ಟರ್ ಇದ್ದಾಳೆ, ಸೊ ಬುದ್ಧಿಶಾಲಿ. ಸೊ ಜೇನ್ ಆಕೆಯ ಅಣ್ಣನಿಗಿಂತ ಅವಳು ಸ್ಮಾರ್ಟರ್ ಇದ್ದಾಳೆ, ಜಾಣ್ಮೆ ಜಾಸ್ತಿ ಇದೆ ಅಂತ. ಸೊ ಇಲ್ಲಿ ಇಂಡಿವಿಜುವಲ್ ಆಗಿ ನಾವು ವಿಶೇಷಣವನ್ನ ಹೇಳಿದ್ರೆ, ಇಲ್ಲಿ ಏನ್ ಮಾಡಿದ್ವಿ? ಎರಡು ವ್ಯಕ್ತಿಗಳ ನಡುವೆ ಹೋಲಿಕೆ ಮಾಡಿ ಅವರಲ್ಲಿರುವಂತಹ ಗುಣವನ್ನ ನಾವೇನ್ ಮಾಡಿದ್ವಿ? ಅವರಲ್ಲಿರುವಂತಹ ಗುಣದ ವಿಶೇಷತೆಯನ್ನ ಹೇಳೋ ಮೂಲಕ ಅಡ್ಜೆಕ್ಟಿವ್ಸ್ ಅನ್ನ ಯೂಸ್ ಮಾಡಿದ್ವಿ. ಓಕೆ, ಕ್ಲಿಯರ್ ಅಂತ ಅನ್ಕೋತೀನಿ ಅಡ್ಜೆಕ್ಟಿವ್ಸ್ ಅಂದ್ರೆ ಏನು ಅಂತ. ಈಗ ನೋಡೋಣ, ಅದಕ್ಕೆ ಕೆಲವೊಂದು ಎಕ್ಸಾಂಪಲ್ ನೋಡೋಣ. ಎಕ್ಸಾಂಪಲ್ ನೋಡಿದಾಗ ನಿಮ್ಗೆ ಈಸಿ ಆಗುತ್ತೆ ವಿಶೇಷಣ ಅಂದ್ರೆ ಏನು ಅಂತ. ಫಸ್ಟ್ ಸೆಂಟೆನ್ಸ್, ದ ಬ್ಯೂಟಿಫುಲ್ ಸನ್ ವಾಸ್ ಸೆಟ್ಟಿಂಗ್ ಇನ್ ದ ಸ್ಕೈ. ಅಂದ್ರೆ ಸುಂದರವಾದ ಸೂರ್ಯ ಆಕಾಶದಲ್ಲಿ ಮುಳುಗುತ್ತಿದ್ದಾನೆ. ಹೌದಾ? ಮುಳುಗುತ್ತಿದ್ದಾನೆ ಅಂದ್ರೆ ಪ್ರತಿದಿನ ಉದಯಿಸ್ತಾನೆ, ಮುಳುಗ್ತಾನೆ. ಇದು ಸಾಮಾನ್ಯ ಚಟುವಟಿಕೆ ಆಯ್ತು. ಅದೇ ಇಲ್ಲಿ ವಿಶೇಷಣ ಏನು ಅಂದ್ರೆ ಬ್ಯೂಟಿಫುಲ್. ಇಲ್ಲಿ ಸುಂದರವಾದ ಸೂರ್ಯ, ಸುಂದರವಾದ ಸೂರ್ಯ ಆ ಒಂದು ಸೂರ್ಯನ ವಿಶೇಷಣ ಆಗಿದೆ. ಸೊ ಇಲ್ಲಿ ಬ್ಯೂಟಿಫುಲ್ ಅನ್ನೋದು ವಿಶೇಷಣ ಅಥವಾ ಅಡ್ಜೆಕ್ಟಿವ್ಸ್. ದ ನ್ಯೂ ಕಾರ್ ಈಸ್ ವೆರಿ ಫಾಸ್ಟ್. ಸೊ ಈ ಹೊಸ ಕಾರು ತುಂಬಾ ವೇಗವಾಗಿದೆ. ಸೊ ಈ ಎಷ್ಟು ಕಾರ್ ಇದೆ, ಆದ್ರೆ ಈ ಕಾರ್ನ ಕ್ವಾಲಿಟಿ ಏನು, ವಿಶೇಷತೆ ಏನು? ಇದು ತುಂಬಾ ಫಾಸ್ಟ್ ಆಗಿದೆ. ಸೊ ಫಾಸ್ಟ್ ಅನ್ನೋದು ಅಡ್ಜೆಕ್ಟಿವ್. ನೆಕ್ಸ್ಟ್ ನೋಡೋಣ, ಹಿ ಇಸ್ ವೆರಿ ಕೈಂಡ್ ಪರ್ಸನ್. ಅವರು ತುಂಬಾ ಕರುಣಾಮಯಿ ವ್ಯಕ್ತಿ. ಪ್ರಪಂಚದಲ್ಲಿ ಎಷ್ಟೋ ಇದ್ದಾರೆ, ನಾವು ಉಲ್ಲೇಖ ಮಾಡುವಂತ ವ್ಯಕ್ತಿ, ಆತನಲ್ಲಿರುವ ಒಂದು ಗುಣ ಏನಂದ್ರೆ ಆತ ಕೈಂಡ್ ಇದ್ದಾನೆ, ಅಂದ್ರೆ ಕರುಣಾಮಯಿ ಇದ್ದಾನೆ. ಸೊ ಆ ವ್ಯಕ್ತಿಯ ಗುಣ ವಿಶೇಷತೆ ಏನು? ಆತ ಕರುಣಾಮಯಿ. ನೆಕ್ಸ್ಟ್ ನೋಡೋಣ, ದಿಸ್ ಸೂಪ್ ಇಸ್ ವೆರಿ ಹಾಟ್. ನಾವ್ ಇವಾಗ ಹೋಟೆಲ್ಗೆ ಹೋಗಿ ಸೂಪ್ ಅನ್ನ ಆರ್ಡರ್ ಮಾಡಿದ್ವಿ. ಸೊ ಕುಡಿತಾ ಇಲ್ಲ, ಯಾಕೆ ಅಂತ ಕೇಳಿದ್ರೆ ಈ ಸೂಪ್ ಇದೆಲ್ಲ ಹಾಟ್, ಬಿಸಿ ಆಗಿದೆ. ಸೊ ಆ ಒಂದು ಸೂಪ್ ನ ವಿಶೇಷತೆ ಏನು? ಅದು ಬಿಸಿ ಆಗಿರೋದು. ಹೌದಾ? ಸೊ ಇಲ್ಲಿ ವಿಶೇಷಣವನ್ನ ಡಿಸ್ಕಸ್ ಮಾಡ್ತಾ ಇದೀವಿ. ಅದ್ಬಿಟ್ಟು ಮೇಡಮ್ ಸೂಪ್ ಬಿಸಿಯಾಗಿನೇ ಇರುತ್ತಲ್ಲ, ನೀವ್ಯಾಕೆ ಅದನ್ನ ವಿಶೇಷಣವಾಗಿ ಯೂಸ್ ಮಾಡ್ತಾ ಇದ್ದೀರಾ ಅಂತ ಅನ್ಕೋಬೇಡಿ. ಸುಮ್ನೆ ಎಕ್ಸಾಂಪಲ್ ರೀತಿಯಲ್ಲಿ ಹೇಳ್ತಾ ಇದೀನಿ. ಸೊ ಸೂಪ್ ಅದರ ಒಂದು ಗುಣ ಏನಿದೆ, ಇವಾಗ ಸದ್ಯಕ್ಕೆ ಅದು ಬಿಸಿ ಆಗಿದೆ. ಹೌದಾ? ನೆಕ್ಸ್ಟ್, ಅಮೆರಿಕಾ ಇಸ್ ಅ ಬಿಗ್ ಕಂಟ್ರಿ. ಸೊ ಅಮೆರಿಕಾ ಕುರಿತಾಗಿ ಹೇಳಿದಾಗ ಅದರ ವಿಶೇಷತೆ ಏನು? ಯಾಕೆ ಅಮೆರಿಕಾ ತುಂಬಾ ಫೇಮಸ್ ಅಥವಾ ಅದ್ರ ಬಗ್ಗೆ ಯಾಕೆ ನಾವು ಉಲ್ಲೇಖ ಮಾಡ್ತಾ ಇದೀವಿ ಅಂದ್ರೆ, ಅಮೆರಿಕಾ ಇದೆಯಲ್ಲ, ಇದು ಬಿಗ್ ಕಂಟ್ರಿ, ದೊಡ್ಡ ದೇಶ, ದೊಡ್ಡದು ಅನ್ನೋದು ಅದರ ಒಂದು ವಿಶೇಷತೆ. ಐ ಹ್ಯಾವ್ ಅ ಸ್ಮಾಲ್ ಡಾಗ್.
ಸೊ ನನ್ನ ಹತ್ರ ಇಷ್ಟು ಒಂದು ನಾಯಿಗಳಿದೆ, ಆದ್ರೆ ನನ್ನ ಹತ್ರ ಇರೋ ನಾಯಿದು ವಿಶೇಷತೆ ಏನಂದ್ರೆ ಅದು ತುಂಬಾ ಸಣ್ಣ ನಾಯಿ, ಸ್ಮಾಲ್ ಡಾಗ್. ಹೌದಾ? ಸೊ ಅದೇ ರೀತಿಯಾಗಿ ಹರ್ ಹೌಸ್ ಈಸ್ ವೆರಿ ಓಲ್ಡ್. ಆಕೆಯ ಮನೆ ತುಂಬಾ ಹಳೆಯದಾಗಿದೆ. ಅವಳ ಮನೆಯ ವಿಶೇಷತೆ ಏನು? ತುಂಬಾ ಓಲ್ಡ್ ಆಗಿದೆ. ವೆರಿ ಓಲ್ಡ್. ವೆರಿ ಓಲ್ಡ್ ಅನ್ನೋದು ಆ ಒಂದು ಮನೆಯ ವಿಶೇಷತೆ. ದ ಶರ್ಟ್ ಇಸ್ ಟೂ ಟೈಟ್. ಸೊ ಇವಾಗ ಒಬ್ನು ಒಂದ್ ಶರ್ಟ್ ಅನ್ನ ಉಟ್ಕೊಂಡಿದ್ದಾನೆ. ಆ ಶರ್ಟ್ ಯಾಕೆ, ಈಗ ನೋಡಿ, ನೀವು ಪಾಸಿಟಿವ್ ಆಗಿನೇ ವಿಶೇಷಣ ಇರಬೇಕು ಅಂತ ಇಲ್ಲ, ಅದು ನೆಗೆಟಿವ್ ಕೂಡ ಆಗಿರ್ಬೋದು. ಫಾರ್ ಎಕ್ಸಾಂಪಲ್, ಹಿ ಇಸ್ ಅ ವೆರಿ ಟಾಲ್ ಆಗಿರ್ಬೋದು, ಅಥವಾ ಸ್ಕಿನ್ನಿ, ತುಂಬಾ ತೆಳ್ಳಗಿದ್ದಾನೆ. ಸೊ ಇದನ್ನ ಒಬ್ಬೊಬ್ರು ಕಾಂಪ್ಲಿಮೆಂಟ್ ಆಗಿ ತಗೋಬಹುದು, ಇನ್ನೊಬ್ರು ಏನನ್ಬೋದು, ಇವ್ರು ಇಷ್ಟು ತೆಳ್ಳಗಿರ್ತಾರ ಯಾರಾದ್ರೂ ಅಂತ ಹೇಳ್ತಾರಲ್ಲ. ಸೊ ವಿಶೇಷಣ ಅನ್ನೋದು ಏನು ಪಾಸಿಟಿವ್ ಆಗಿನೇ ಇರಬೇಕು ಅಂತ ಇಲ್ಲ, ಅದು ನೆಗೆಟಿವ್ ಕೂಡ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಸೊ ಹರ್ ಹೌಸ್ ಇಸ್ ವೆರಿ ಓಲ್ಡ್. ಅವ್ರ ಹತ್ರ ತುಂಬಾ ಹಳೆ ಮನೆ ಇದೆ. ಸೊ ಜಾಸ್ತಿ ಜನ ಇಷ್ಟಪಡೋದು ಹೊಸ ಮನೆಗಳನ್ನ, ಆದ್ರೆ ಅವಳ ಹತ್ರ ಇರೋದು ಹಳೆ ಮನೆ. ಹೌದಾ? ಸೊ ಇಲ್ಲಿ ಪಾಸಿಟಿವ್ ಆಗಿರ್ಬೋದು, ನೆಗೆಟಿವ್ ಆಗಿರ್ಬೋದು. ಸೊ ದ ಶರ್ಟ್ ಇಸ್ ಟೂ ಟೈಟ್. ಶರ್ಟ್ ಇದೆಲ್ಲ ತುಂಬಾ ಟೈಟ್ ಆಗಿದೆ. ಈ ಶರ್ಟ್ ನ ವಿಶೇಷತೆ ಏನು? ತುಂಬಾ ಟೈಟ್ ಆಗಿದೆ ಉಟ್ಕೊಂಡ ನಂತರ. ಐ ಆಮ್ ವೆರಿ ಟೈರ್ಡ್. ಇವಾಗ ಸದ್ಯಕ್ಕೆ ನನ್ನ ಪರಿಸ್ಥಿತಿ ಏನು ಅಂತ ಕೇಳಿದ್ರೆ, ನಾನು ತುಂಬಾ ಸುಸ್ತಾಗಿದೆ, ಟೈರ್ಡ್ ಆಗಿದೆ. ಹೌದಾ? ನೆಕ್ಸ್ಟ್ ನೋಡೋಣ. ಇಟ್ ಇಸ್ ವೆರಿ ಕೋಲ್ಡ್ ಔಟ್ ಸೈಡ್. ಹೊರಗಿನ ವಾತಾವರಣ, ಈಗ ನೋಡಿ, ಕೇವಲ ವಸ್ತು, ವ್ಯಕ್ತಿ ಮಾತ್ರ ಅಲ್ಲ, ವಸ್ತು ಅಂತ ಹೇಳಿದ್ದೆ. ಸೊ ವಸ್ತು, ಪ್ಲೇಸ್ ಕೂಡ ಆಗಿರ್ಬೋದು. ಇಲ್ಲಿ ಹೊರಗೆ ಹೆಂಗೆ ವಾತಾವರಣ ಇದೆ ಅಂದ್ರೆ, ಹೊರಗಿನ ವಾತಾವರಣ ತುಂಬಾ ಕೋಲ್ಡ್ ಆಗಿದೆ, ಚಳಿ ಇರುವಂತಹ ವಾತಾವರಣ. ಸೊ ಇಲ್ಲಿ ನಾನು ಯಾವ್ದಾವ್ದು ರೆಡ್ ಬಾಕ್ಸ್ ಅಲ್ಲಿ ಹಾಕಿದ್ದೀನಲ್ಲ, ಸೊ ಇದೆಲ್ಲ ಆ ವಾಕ್ಯದಲ್ಲಿ ಇರುವಂತಹ ವಿಶೇಷಣಗಳು ಅಥವಾ ಅಡ್ಜೆಕ್ಟಿವ್ಸ್ ಆಗಿದೆ. ಅದು ಪಾಸಿಟಿವ್ ಆಗಿರ್ಬೋದು ಅಥವಾ ನೆಗೆಟಿವ್ ಆಗಿರ್ಬೋದು. ಒಬ್ಬ ವ್ಯಕ್ತಿಯ, ಒಂದು ಸ್ಥಳದ ಅಥವಾ ಒಂದು ವಸ್ತುವಿನ ವಿಶೇಷತೆಯನ್ನ ಹೇಳಲಿಕ್ಕೆ ಬಳಕೆ ಮಾಡುವಂತಹ ಪದಗಳು, ಅಥವಾ ಎರಡು ವ್ಯಕ್ತಿಗಳ ಅಥವಾ ಎರಡು ವಸ್ತುಗಳ ನಡುವೆ ಅಥವಾ ಹಲವಾರು ವಸ್ತುಗಳ ನಡುವೆ ಹೋಲಿಕೆ ಮಾಡುವಾಗ ಬಳಕೆ ಮಾಡುವಂತಹ ಪದಗಳನ್ನ ನಾವು ಅಡ್ಜೆಕ್ಟಿವ್ಸ್ ಅಥವಾ ವಿಶೇಷಣ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ನೋಡೋಣ ಅಡ್ವರ್ಬ್ಸ್. ಅಡ್ವರ್ಬ್ಸ್ ಅಂದ್ರೆ ಏನು? ಸೊ ಅಡ್ವರ್ಬ್ಸ್ ಅಂದ್ರೆ ಕ್ರಿಯಾ ವಿಶೇಷಣಗಳು. ಫಸ್ಟಿಗೆ ಇಷ್ಟೊತ್ತು ನಾವೇನ್ ನೋಡಿದ್ವಿ? ಅಡ್ಜೆಕ್ಟಿವ್ ನಲ್ಲಿ ವಿಶೇಷಣಗಳನ್ನ, ಒಬ್ಬ ವ್ಯಕ್ತಿ, ವಸ್ತು, ಸ್ಥಳದಲ್ಲಿ ಇರುವಂತಹ ವಿಶೇಷತೆ. ಅಡ್ವರ್ಬ್ ಅಂದ್ರೆ ಕ್ರಿಯಾ ವಿಶೇಷಣ. ಕ್ರಿಯಾ ವಿಶೇಷಣ ಅಂದ್ರೆ ಏನು ಅನ್ನೋದನ್ನ ಇವಾಗ ನಿಧಾನಕ್ಕೆ ನೋಡೋಣ. Adverbs provide context in a sentence by describing how, when, where and to what extent something occurs. Adverb ಅನ್ನ ಯಾವುದಕ್ಕೆ ಬಳಕೆ ಮಾಡ್ತಾರೆ ಅಂದ್ರೆ, ಕ್ರಿಯಾ ವಿಶೇಷಣಗಳನ್ನ ಹೇಗೆ, ಯಾವಾಗ, ಎಲ್ಲಿ ಮತ್ತು ಎಷ್ಟರ ಮಟ್ಟಿಗೆ ಏನಾಗುತ್ತದೆ ಎಂಬುದನ್ನ ವಿವರಿಸುವ ಮೂಲಕ ವಾಕ್ಯದಲ್ಲಿ ಸಂದರ್ಭವನ್ನ ಬದಲಿಸುತ್ತೆ. ಹೌದಾ? So adverbs can be used to modify verbs, adjectives and even other adverbs. ಹಾಗಾದ್ರೆ ಕ್ರಿಯಾ ವಿಶೇಷಣಗಳನ್ನ ಯಾವುದಕ್ಕೆ ಬಳಕೆ ಮಾಡ್ತಾರೆ? ಸೊ ಕ್ರಿಯಾ ವಿಶೇಷಣಗಳನ್ನ ಕ್ರಿಯಾಪದಗಳು, ವಿಶೇಷಣಗಳು ಮತ್ತು ಇತರ ಕ್ರಿಯಾ ವಿಶೇಷಣಗಳನ್ನ ಮಾರ್ಪಡಿಸಲು ಅಥವಾ ಮಾಡಿಫೈ ಮಾಡ್ಲಿಕ್ಕೋಸ್ಕರ ಅಡ್ವರ್ಬ್ಸ್ ಗಳನ್ನ ಯೂಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ನಿಮ್ಗೆ ನಾವು ಸಿಂಪಲ್ ಆಗಿ ಹೇಳ್ತೀನಿ ಅಡ್ವರ್ಬ್ ಅಂದ್ರೆ ಏನು. ಈಗ ಒಂದೇನೋ ಘಟನೆ ನಡೆದಿದೆ ಅಂತ ಅನ್ಕೊಳ್ಳಿ. ಸೊ ಫಾರ್ ಎಕ್ಸಾಂಪಲ್, ಈಗ ಬೆಂಗಳೂರಲ್ಲಿ ನೀರಿಲ್ಲ. ಸೊ ನ್ಯೂಸ್ ಅಲ್ಲಿ ನಾವು ನೋಡ್ತಾ ಇರ್ತೀವಿ ಏನಂತ, ಈ ಊರಲ್ಲಿ ನೀರಿನ ಹಾಹಾಕಾರ ನಡೀತಾ ಇದೆ ಅಂತ. ನಾನೇನ್ ಮಾಡ್ತೀನಿ, ನನ್ನ ಫ್ರೆಂಡ್ಸ್ಗೆ ಕೇಳ್ತೀನಿ, ಎಲ್ಲಿ ಏನಾಯ್ತು, ಹೆಂಗಾಯ್ತು, ಯಾವಾಗ ಆಯ್ತು. ಫಾರ್ ಎಕ್ಸಾಂಪಲ್, ಒಂದು ಆಕ್ಸಿಡೆಂಟ್ ಆಗಿರ್ಬೋದು, ಭೂಕಂಪ ಆಗಿರ್ಬೋದು, ಸುನಾಮಿ ಆಗಿರ್ಬೋದು, ಅಥವಾ ಏನೋ ಒಂದು ಫಂಕ್ಷನ್ ನಡೀತಾ ಇದೆ ಅಂತ ಅನ್ಕೊಳ್ಳಿ. ಸೊ ಅಲ್ಲಿ ಘಟನೆ ನಡೀತಾ ಇರೋದು ಅನ್ಕೊಳ್ಳಿ. ಸೊ ಹೆಂಗಾಯ್ತು, ಯಾವಾಗಾಯ್ತು, ಇದೆಲ್ಲ ಕೇಳ್ತೀವಲ್ವಾ ಪ್ರಶ್ನೆಗಳನ್ನ. ಇಲ್ಲಿ ಬರುವಂತಹ ಅಡ್ವರ್ಬ್ ನಲ್ಲಿ ಉಲ್ಲೇಖ ಮಾಡುವಂತಹ ಪದಗಳು ಯಾವುದು? ಹೌ, ಹೇಗಾಯ್ತು, ವೆನ್, ಯಾವಾಗಾಯ್ತು, ವೇರ್, ಎಲ್ಲಾಯ್ತು. ಸಡನ್ಲಿ ವಾಟ್ ಎಕ್ಸ್ಟೆಂಟ್, ಎಷ್ಟರ ಮಟ್ಟಿಗೆ ಆಯ್ತು ಅನ್ನೋದನ್ನ. ನಿಮ್ಗೆ ಇದು ನೆಗೆಟಿವ್ ಅಂತ ಹೇಳ್ತಾ ಇಲ್ಲ, ಒಂದು ಎಕ್ಸಾಂಪಲ್ ಕೊಡ್ಲಿಕ್ಕೋಸ್ಕರ ಹೇಳ್ತಾ ಇದೀನಿ. ಸೊ ಈಗ ಒಂದು ಆಕ್ಸಿಡೆಂಟ್ ಆಗಿದೆ ಅಂತ ಅನ್ಕೊಳ್ಳಿ. ಹಾಗೆ ಒಂದು
ಬಸ್ ಆಕ್ಸಿಡೆಂಟ್ ಆಗಿದೆ ಅಂತ ಅನ್ಕೊಳ್ಳಿ. ಸೊ ಇವಾಗ ನಾನು ಏನ್ ಹೇಳ್ತೇನೆ, ನ್ಯೂಸ್ ಅಲ್ಲಿ ಬರ್ತಾ ಇದೆ. ನ್ಯೂಸ್ ಅಲ್ಲಿ ಬರುವಾಗ ಈ ಆಕ್ಸಿಡೆಂಟ್ ಹೆಂಗಾಯ್ತು, ಹೌ ದ ಆಕ್ಸಿಡೆಂಟ್ ಆಕರ್ಸ್, ಹೌದಾ? ವೆನ್ ಯಾವಾಗಾಯ್ತು, ವೇರ್ ಈ ಭೀಕರ ಅಪಘಾತ ಎಲ್ಲಿ ಆಯ್ತು, ವಾಟ್ ಎಕ್ಸ್ಟೆಂಟ್ ಅಂದ್ರೆ ಎಷ್ಟರ ಮಟ್ಟಿಗೆ, ಅಯ್ಯೋ ಆ ಬಸ್ ನಲ್ಲಿ ಯಾರಿಗೆ ಎಷ್ಟು ಮಟ್ಟದಲ್ಲಿ ಗಾಯ ಆಯ್ತು, ಎಲ್ಲರೂ ಸೇಫ್ ಆಗಿದಾರಾ ಅಥವಾ ಏನಾಯ್ತು. ಸೊ ಇದೆಲ್ಲ ನೋಡಿ, ಒಂದು ಇನ್ಸಿಡೆಂಟ್ ಗೆ ಸಂಬಂಧಪಟ್ಟಂತೆ ನಾವು ಇದೆಲ್ಲವನ್ನ ಬಳಕೆ ಮಾಡಿದ್ವಿ. ಸೊ ಇದೇ ನಾವೇನಂತ ಹೇಳ್ತೀವಿ, ಅಡ್ವರ್ಬ್ಸ್ ಅಥವಾ ಕ್ರಿಯಾ ವಿಶೇಷಣ ಅಂತ ಹೇಳ್ತೀವಿ. ಸೊ ಕ್ರಿಯಾ ವಿಶೇಷಣಗಳನ್ನ ಕ್ರಿಯಾಪದಗಳು ಅಂದ್ರೆ ವರ್ಬ್ ಅನ್ನ, ಅದೇ ರೀತಿಯಾಗಿ ಅಡ್ಜೆಕ್ಟಿವ್ಸ್ ಅನ್ನ, ಅದೇ ರೀತಿಯಾಗಿ ಅಡ್ವರ್ಬ್ ಅನ್ನ ಮಾರ್ಪಾಡು ಮಾಡ್ಲಿಕ್ಕೋಸ್ಕರ ಅಥವಾ ಮಾಡಿಫೈ ಮಾಡ್ಲಿಕ್ಕೋಸ್ಕರ ನಾವು ಕ್ರಿಯಾ ವಿಶೇಷಣಗಳನ್ನ ಅಥವಾ ಅಡ್ವರ್ಬ್ ಅನ್ನ ಯೂಸ್ ಮಾಡ್ತೀವಿ. ಇವಾಗ ಎಕ್ಸಾಂಪಲ್, ಇನ್ನೊಂದು ಅಡ್ವರ್ಬ್ ನ ಒಂದು ಕ್ವಾಲಿಟಿ ಏನಂದ್ರೆ, ಈಗ ನಿಮ್ಗೆ ಎಕ್ಸಾಮ್ ಅಲ್ಲಿ ಫಿಲ್ ಇನ್ ದ ಬ್ಲಾಂಕ್ ವಿತ್ ಪ್ರಾಪರ್ ಅಡ್ವರ್ಬ್ ಅಂತ ಅಂದ್ರೆ ಸೂಕ್ತವಾದಂತಹ ಅಡ್ವರ್ಬ್ ಅನ್ನ ಯೂಸ್ ಮಾಡಿ ಈ ಒಂದು ಸೆಂಟೆನ್ಸ್ ಅನ್ನ ನೀವು ಕಂಪ್ಲೀಟ್ ಮಾಡಿ ಅಂತ ಕೊಟ್ಟಿದ್ದಾರೆ ಅಂತ ಅನ್ಕೊಳ್ಳಿ. ಫಿಲ್ ಇನ್ ದ ಬ್ಲಾಂಕ್ಸ್ ಪ್ರಶ್ನೆಗಳು ಬಂದೇ ಬರುತ್ತೆ. ಸೊ ಅಡ್ವರ್ಬ್ ಅನ್ನ ಬಹಳ ಬಾರಿ ನಾವು ಈಸಿಯಾಗಿ ಐಡೆಂಟಿಫೈ ಮಾಡಬಹುದು, ಆದ್ರೆ ಪ್ರತಿ ಬಾರಿ ಅಂತ ಅಲ್ಲ. ಆದ್ರೆ ಕೆಲವೊಂದು ಸಂದರ್ಭದಲ್ಲಿ ಅಡ್ವರ್ಬ್ ಯಾವುದು, 4 ಆಪ್ಷನ್ ನಲ್ಲಿ ಕ್ರಿಯಾ ವಿಶೇಷಣ ಯಾವುದು ಅಂತ ಹೆಂಗೆ ಐಡೆಂಟಿಫೈ ಮಾಡಬಹುದು ಅಂದ್ರೆ, ಅಲ್ಲಿ ಇರುವಂತಹ ಪದ, ಆ ಪದ ಅಡ್ವರ್ಬ್ ಇದೆಯಲ್ಲ ಅದು LY ನಿಂದ ಮುಗಿದ್ರೆ, LY ನಿಂದ ಎಂಡ್ ಆದ್ರೆ ಸೊ ಅದು ಎಂತಹ ಪದ ಆಗಿದೆ, ಅಡ್ವರ್ಬ್ ಪದ ಆಗಿದೆ. ಆದ್ರೆ ಎಲ್ಲಾ ಸಂದರ್ಭದಲ್ಲಿ ಅಂತ ಹೇಳಲಿಕ್ಕಾಗಲ್ಲ, ಕೆಲವು ಸಂದರ್ಭದಲ್ಲಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ರಿಯಲಿ ಯಾವುದರ ಮೂಲಕ ಎಂಡ್ ಆಗಿದೆ, LY ಮೂಲಕ ಎಂಡ್ ಆಗಿದೆ. ಸೊ ಅದೇ ರೀತಿಯಾಗಿ ಬ್ಯಾಡ್ಲಿ ಈ ಪದ ಯಾವ ಒಂದು ಇದ್ರ ಮೂಲಕ ಎಂಡ್ ಆಗಿದೆ, LY ಮೂಲಕ ಎಂಡ್ ಆಗಿದೆ. ಸೊ ರೇರ್ಲಿ, ಸೊ ಇಲ್ಲಿ ನೋಡಿ ರೇರ್ಲಿ ಅನ್ನೋದು LY ಮೂಲಕ ಎಂಡ್ ಆಗಿದೆ. ಸೊ ಇವುಗಳು ಅಡ್ವರ್ಬ್ ಈಸಿಯಾಗಿ ಇದೆ ಅಂತ ಹೇಳಲಿಕ್ಕೆ LY ನಿಂದ ಮುಕ್ತಾಯ ಅಥವಾ ಎಂಡ್ ಆದ್ರೆ ಆ ಪದ ಅದು ಅಡ್ವರ್ಬ್ ಆಗಿರುತ್ತೆ. ಆದ್ರೆ ಎಲ್ಲಾ ಟೈಮ್ ಅಲ್ಲಿ ಅಲ್ಲ. ಸೊ ಅದಷ್ಟೇ ಅಲ್ಲ, ವೆರಿ, ವೆಲ್, ಟುಡೇ, ಎಸ್ಟರ್ಡೇ, ಎವ್ರಿ ಡೇ, ಸಮ್ ಟೈಮ್ಸ್, ಆಫನ್ ಇವು ಕೂಡ ಅಡ್ವರ್ಬ್ ನ ಉದಾಹರಣೆ ಆಗಿದೆ. ಹೌದಾ? ಸೊ ಗೊತ್ತಾಯ್ತಲ್ಲ, ಅಡ್ವರ್ಬ್ ಅಂದ್ರೆ ಬೇರೆ ಏನೂ ಇಲ್ಲ, ಎಲ್ಲಿ, ಹೇಗೆ, ಯಾವಾಗ, ಎಷ್ಟರ ಮಟ್ಟಿಗೆ ಆಯ್ತು ಅಂತ ಹೇಳಲಿಕ್ಕೆ ಬಳಕೆ ಮಾಡುವಂತಹ ಪದಗಳಾಗಿದೆ. ಸೊ ಇವುಗಳು ಕ್ರಿಯಾಪದ, ವಿಶೇಷಣ, ಅದೇ ರೀತಿಯಾಗಿ ಕ್ರಿಯಾ ವಿಶೇಷಣವನ್ನ ಮಾಡಿಫೈ ಮಾಡಲಿಕ್ಕೆ ಅಥವಾ ಮಾರ್ಪಡಿಸಲು ಬಳಕೆಯಾಗುವಂತಹ ಪದಗಳು. ಓಕೆ, ಸೊ ಹಾಗಾದ್ರೆ ಕೆಲವೊಂದು ಎಕ್ಸಾಂಪಲ್ ಗಳನ್ನ ನೋಡೋಣ. ನಾನು ಹೇಳಿದ್ನಲ್ಲ, ಕ್ರಿಯಾ ವಿಶೇಷಣ ಅಥವಾ ಅಡ್ವರ್ಬ್ ಇವುಗಳ ಮೇಲೆ ನಿರ್ಧಾರಿತ ಆಗುತ್ತೆ. ಸೊ ಯಾವುದರ ಮೇಲೆ ನಿರ್ಧಾರಿತ ಆಗುತ್ತೆ? ವೇರ್ ಎಲ್ಲಿ, ಹೌ ಹೇಗೆ, ವೆನ್ ಯಾವಾಗ, ಹೌ ಆಫನ್ ಯಾವಾಗ ಎಷ್ಟು ದಿನಕ್ಕೊಮ್ಮೆ ಅಥವಾ ಮೇಲಿಂದ ಮೇಲೆ ಹೀಗೆಲ್ಲ ಹೇಳ್ತೀವಲ್ವಾ. ಸೊ ಹೌ ಆಫನ್, ಸೊ ಹೌ ಮಚ್ ಎಷ್ಟು ಗಾತ್ರ, ಸೊ ಎಷ್ಟು ಗಾತ್ರ ಅಂತ ಹೇಳುವಾಗ ಅಥವಾ ಎಷ್ಟರ ಮಟ್ಟಿಗೆ ಅಂತ ಹೇಳುವಾಗ ಇವುಗಳನ್ನ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಈ ಕೆಟಗರಿಯಲ್ಲಿ ಅಡ್ವರ್ಬ್ ಯಾವ್ದಾವ್ದು ಅಂತ ನೋಡೋಣ. ವೇರ್ ಎಲ್ಲಿ ಅಂದಾಗ ಎಲ್ಲಿ ನಡೀತು ಅಂತ ಹೇಳಿದಾಗ ದೇರ್ ಅಲ್ಲಿ ನಡೀತು, ಹಿಯರ್ ಇಲ್ಲಿ, ಇನ್ಸೈಡ್ ಒಳಗೆ, ಬ್ಯಾಕ್ ನನ್ನ ಹಿಂದೆ, ಫಾರ್ ತುಂಬಾ ದೂರದಲ್ಲಿ, ನಿಯರ್ ಬೈ ನನ್ನ ಹತ್ರನೇ ಇದೆ, ಆ ಶಾಪ್ ಎಲ್ಲಿದೆ ನನ್ನ ಹತ್ರನೇ ಇದೆ, ಇಂಡೋರ್ ಅಂದ್ರೆ ಇಂಡೋರ್ ಗೇಮ್ಸ್, ಔಟ್ಡೋರ್ ಗೇಮ್ಸ್ ಅಂತ ಹೇಳ್ತೀವಲ್ವಾ, ಒಳ ಕ್ರೀಡೆ ಆಡುವಂತದ್ದು, ಔಟ್ ಅಂದ್ರೆ ಹೊರಗಡೆ. ಸೊ ಇಲ್ಲಿ ಎಲ್ಲಿ ನಡೆದಿದೆ ಪ್ಲೇಸ್ ಅನ್ನ ಉಲ್ಲೇಖ ಮಾಡ್ತಾ ಇದ್ದೀವಿ ಈ ಒಂದು ಪದಗಳನ್ನ ಬಳಕೆ ಮಾಡೋ ಮೂಲಕ. ನೆಕ್ಸ್ಟ್ ಹೌ ಹೆಂಗೆ ನಡೀತು ಅಂತ ಹೇಳಲಿಕ್ಕೋಸ್ಕರ ಜೋರಾಗಿ, ವೇಗವಾಗಿ ನಡೀತಾ, ಫಾಸ್ಟ್ ಆಗಿ ನಡೀತಾ, ಅಥವಾ ಸ್ಲೋ ಆಗಿ ನಿಧಾನವಾಗಿ ನಡೀತಾ, ಈಸಿಲಿ ತುಂಬಾ ಸುಲಭವಾಗಿ ನಡೀತಾ, ಅಥವಾ ವೀಕ್ಲಿ ವಾರಕ್ಕೊಮ್ಮೆ ಅಲ್ಲಿ ಜಾತ್ರೆ ನಡೆಯುತ್ತಾ, ಬ್ಯಾಡ್ಲಿ ಅಯ್ಯೋ ಅವನ ಪರಿಸ್ಥಿತಿ ತುಂಬಾ ಏನೋ ಕೆಟ್ಟದಾಗಿದೆ, ಬ್ಯಾಡ್ಲಿ ಅಂತ ಹೇಳ್ಬೋದು. ವೆಲ್ ಓಕೆ, ಸೊ ಫಾಸ್ಟ್ ವೇಗ, ಕ್ವೈಟ್ಲಿ ಶಾಂತವಾಗಿ ನಡೀತು ಅಂತ. ಸೊ ವೆನ್ ಯಾವಾಗ ನಡೀತು, ಇವತ್ ನಡೀತಾ ಅಥವಾ ಸ್ವಲ್ಪ ದಿನದಲ್ಲಿ, ಈಗ ಫಿಲ್ಮ್ ಹೇಳ್ತೀವಲ್ವಾ ಯಾವಾಗ ಬರುತ್ತೆ, ಸೊ ಕಮಿಂಗ್ ಸೂನ್
ಸ್ವಲ್ಪ ದಿನದಲ್ಲಿನೇ ಬರುತ್ತೆ. ಲೇಟರ್ ಆಮೇಲೆ, ನೌ ಈಗ ಸದ್ಯಕ್ಕೆ, ಟುನೈಟ್ ಇವತ್ತು ರಾತ್ರಿ, ಎಟ್ ಇನ್ನೂ ಆಗಿಲ್ಲ, ದೆನ್ ಆಮೇಲೆ, ಅರ್ಲಿ ತುಂಬಾ ಬೇಗ. ಸೊ ಆ ಒಂದು ಘಟನೆ ಅಥವಾ ಆ ಒಂದು ಚಟುವಟಿಕೆ ಯಾವಾಗ ನಡೆಯುತ್ತೆ, ಆ ಕ್ರಿಯೆ ಯಾವಾಗ ನಡೆಯುತ್ತೆ ಅನ್ನೋದನ್ನ ನಾವು ಬೇರೆ ಬೇರೆ ರೀತಿಯಾದಂತಹ ಅಡ್ವರ್ಬ್ ಗಳನ್ನ ಯೂಸ್ ಮಾಡಿ ಹೇಳ್ಬಹುದು. ಸೊ ಹಾಗಾದ್ರೆ ಯಾವಾಗ ಆಗತ್ತೆ, ಸೊ ಯಾವಾಗ ಆಗತ್ತೆ ಅಂತ ಹೇಳಲಿಕ್ಕೋಸ್ಕರ ಆಲ್ವೇಸ್ ಯಾವಾಗ್ಲೂ ಆಗತ್ತೆ, ಪ್ರತಿದಿನ ಅಥವಾ ಆಫನ್ ಮೇಲಿನ ಮೇಲೆ ನಡೀತಾ ಇರುತ್ತೆ, ಒನ್ಸ್ ಯಾವಾಗ್ಲೂ ಒಮ್ಮೆ, ಯೂಶುವಲಿ ಸಾಮಾನ್ಯವಾಗಿ ನಡೀತಾನೆ ಇರುತ್ತೆ, ಇಯರ್ಲಿ ವರ್ಷಕ್ಕೊಮ್ಮೆ, ಸೊ ಸೆಲ್ಡಮ್ ಮೇಲಿನ ಮೇಲೆ, ರೇರ್ಲಿ ತುಂಬಾ ವಿರಳ. ಸೊ ಇದೆಲ್ಲ ಯಾವಾಗ ಆಗತ್ತೆ ಅನ್ನೋದು, ಕ್ರಿಯೆ ಯಾವಾಗ ನಡೆಯುತ್ತೆ ಅನ್ನೋದಕ್ಕೆ ಬಳಕೆ ಮಾಡುವಂತಹ ಅಡ್ವರ್ಬ್. ಸೊ ಇಲ್ಲಿ ಹೌ ಮಚ್ ಎಷ್ಟು ಗಾತ್ರ, ಎಷ್ಟರ ಮಟ್ಟಿಗೆ ಆಯ್ತು ಅಂತ ಹೇಳಲಿಕ್ಕೆ ಫೇರ್ಲಿ ಪರವಾಗಿಲ್ಲ ನಡೀತು, ಕ್ವೈಟ್ ಶಾಂತವಾಗಿ, ವೆರಿ ಓಕೆ, ರಾದರ್ ಆಲ್ಮೋಸ್ಟ್ ಆಗಿದೆ, ಇಲ್ಲ ಜಸ್ಟ್ ಆಗಿದೆ, ಸೊ ಟು ತುಂಬಾನೇ ಆಗಿದೆ, ಡೀಪ್ಲಿ ತುಂಬಾ ಆಳವಾಗಿ ಆಗಿದೆ. ಸೊ ಇಲ್ಲಿ ನಾವು ನೋಡ್ಬೋದು ಎಲ್ಲಿ ಆಯ್ತು, ಹೇಗೆ ಆಯ್ತು, ಯಾವಾಗ ಆಯ್ತು, ಯಾವಾಗ ಆಯ್ತು ಮತ್ತೆ ಎಷ್ಟು, ಅಂದ್ರೆ ಮೇಲಿಂದ ಮೇಲಿನ ಅಥವಾ ಬಹಳ ವಿರಳನ, ಹೆಂಗಾಗತ್ತೆ ಅಂತ, ಹೌ ಆಫನ್, ಹೌ ಮಚ್ ಎಷ್ಟರ ಮಟ್ಟಿಗೆ ಆಯ್ತು. ಸೊ ಈ ರೀತಿಯಾಗಿ ಇನ್ಸಿಡೆಂಟ್ ಗಳನ್ನ ಹೇಳಲಿಕ್ಕೆ ಅಥವಾ ಇಂತಹ ಕ್ರಿಯೆಗಳನ್ನ ಹೇಳಲಿಕ್ಕೆ ನಾವು ಬಳಕೆ ಮಾಡೋದೇ ಯಾವುದನ್ನ, ಅಡ್ವರ್ಬ್ ಅನ್ನ ಅಥವಾ ಕ್ರಿಯಾ ವಿಶೇಷಣವನ್ನ ಯೂಸ್ ಮಾಡ್ತೀವಿ. ಓಕೆ, ಸೊ ಹಾಗಾದ್ರೆ ಇವಾಗಿನವರೆಗೆ ನಾವೇನ್ ಹೇಳಿದೆ, ನೌನ್ ಹೇಳಿದೆ, ಪ್ರನೌನ್, ವರ್ಬ್, ಅಡ್ಜೆಕ್ಟಿವ್ಸ್ ಮತ್ತೆ ಅಡ್ವರ್ಬ್. ಸೊ ಇವಾಗ ನಾನು 5 ಪಾರ್ಟ್ಸ್ ಆಫ್ ಸ್ಪೀಚ್ ಕುರಿತಾಗಿ ನಿಮ್ಗೆ ಮಾಹಿತಿಯನ್ನ ನೀಡಿದೆ. ಸೊ ಮುಂದಿನ ಕ್ಲಾಸ್ ಅಲ್ಲಿ ನಾನೇನ್ ಮಾಡ್ತೀನಿ, ಉಳಿದ ಪಾರ್ಟ್ಸ್ ಆಫ್ ಸ್ಪೀಚ್ ಮತ್ತೆ ಎಕ್ಸಾಂಪಲ್ ಗಳೊಂದಿಗೆ ಈ ಟಾಪಿಕ್ ಅನ್ನ ನಾವು ಇನ್ನೂ ಸ್ವಲ್ಪ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಓಕೆ, ಇನ್ನೊಂದೇನಂದ್ರೆ ಫಸ್ಟಿಗೆನೆ ಎಲ್ಲ ತಲೆಯಲ್ಲಿ ತುಂಬಲಿಕ್ಕೆ ಹೋಗ್ಬೇಡಿ, ನಿಧಾನಕ್ಕೆ ವಿಡಿಯೋಗಳನ್ನ ಪದೇ ಪದೇ ನೋಡೋ ಮೂಲಕ, ಅಲ್ಲಿರೋದನ್ನ ಓದೋ ಮೂಲಕ, ಇರುವಂತಹ ಪದಗಳನ್ನ, ಟಫ್ ವರ್ಡ್ಸ್ ಗಳನ್ನ ಅರ್ಥ ಮಾಡ್ಕೊಳ್ಳೋ ಮೂಲಕ ನಾವೇನ್ ಮಾಡ್ಬೋದು, ಜನರಲ್ ಇಂಗ್ಲಿಷ್ ನಲ್ಲಿ ಸ್ಕೋರ್ ಮಾಡಬಹುದು. ಹೌದಾ? ಸೊ ಹಾಗಾದ್ರೆ ಈ ಕ್ಲಾಸ್ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಉಳಿದದ್ದನ್ನ ನಾವು ಡಿಸ್ಕಸ್ ಮಾಡೋಣ. ಅದೇ ರೀತಿಯಾಗಿ ಉದಾಹರಣೆಗಳನ್ನ ಕೂಡ, ಎಕ್ಸಾಮ್ ನಲ್ಲಿ ಕೇಳುವಂತಹ ಪ್ರಶ್ನೆಗಳನ್ನ ಕೂಡ ಡಿಸ್ಕಸ್ ಮಾಡೋಣ. ಸೊ ಇದಿಷ್ಟು ಈ ಭಾಗದ ಮಾಹಿತಿಯಾಗಿ